ಇಲ್ಲಿ ಬರೋ ಪ್ರಶ್ನೆ ಏನು ಅಂದ್ರೆ, ಈ ಕೃಷ್ಣಾರ್ಜುನರು ಭೀಮನನ್ನ ಬಲಾತ್ಕಾರ ಮಾಡಿ ಗೌರವ ಕೊಡು ಅಂತ ಇಳಿಸಿದ್ರು ರಥದಿಂದ. ಕೃಷ್ಣನ್ನೇನೋ ಸುಡೋದಿಲ್ಲ ನಾರಾಯಣಾಸ್ತ್ರ, ಅರ್ಜುನ ಹೋಗಿದ್ನಲ್ಲ ಅವನನ್ನು ಸುಡ್ಲಿಲ್ವೇ ಆ ಬೆಂಕಿ ಅಂತ ಕೇಳಿದ್ರೆ, ಅಷ್ಟೊತ್ತಿಗೆ ನಮಸ್ಕಾರ ಮಾಡಿ ಆಗಿತ್ತಲ್ಲ ಆದ್ರಿಂದ ಸುಡ್ಲಿಲ್ಲ ಅಂತ ರಾಜ. ನಮಸ್ಕಾರ ಮಾಡಿಬಿಟ್ಟಿದ್ದ ಮೊದಲೇ, ಆದ್ರಿಂದ ಅದನ್ನ ಗಮನದಲ್ಲಿಟ್ಟುಕೊಂಡು ನಾರಾಯಣಾಸ್ತ್ರ ಸುಡ್ಲಿಲ್ಲ, ಕೃಷ್ಣನನ್ನಂತೂ ಸುಡೋದೇ ಇಲ್ಲ. ಭೀಮ ಅಭಿಮಾನಿ ಆದ್ರಿಂದ ಸುಡ್ಲಿಲ್ಲ. ಅಸ್ತ್ರಾಭಿಮಾನಿ ವಾಯುರ್ಹಿ ದೇವತಾಸ್ಯ ಹರಿಸ್ವಯಂ ತಸ್ಮಾತ್ ಭೀಮಂ ಸ್ವರೂಪತ್ವಾತ್ ನಾದಹತ್ಯ ಅಗ್ನಿಮಗ್ನಿವತ್ ಮನಸೈವ ಆದರಂ ಚಕ್ರೆ. ಇನ್ನೂ ಒಂದು ಹೇಳ್ತಾರೆ, ಇವರು ಬಲಾತ್ಕಾರ ಮಾಡಿ ರಥದಿಂದ ಇಳಿಸಿದ್ರು, ಅಸ್ತ್ರ ಆಯುಧವನ್ನ ಕರೆಸಿಕೊಂಡ್ರು, ಇದು ಗೌರವ ಕೊಟ್ಟ ಹಾಗಾಯ್ತು ಅಂತ ಕೇಳಿದ್ರೆ ಇಲ್ಲ. ಭೀಮ ಗೌರವನು ಕೊಟ್ಟನಂತೆ. ಹ್ಯಾಕ್ ಕೊಟ್ಟ ಅಂತಂದ್ರೆ ಮನಸೈವ ಆದರಂ ಚಕ್ರೆ, ಆಯುಧವನ್ನೂ ಬಿಟ್ಟ, ರಥದಿಂದಲೂ ಇಳಿದ, ಮನಃಪೂರ್ವಕವಾಗಿ ಅದಕ್ಕೆ ಆದರ ಮಾಡಿದನಂತೆ. ಶಿರಬಾಗ್ಲಿಲ್ಲಷ್ಟೇ, ದೈಹಿಕವಾಗಿ ಮಾಡಲಿಲ್ಲ, ಮಾನಸಿಕವಾಗಿ ಆದರ ಮಾಡಿದನಂತೆ. ಮನಸೈವಾದರಂ ಚಕ್ರೆ ಭೀಮೋ ಅಸ್ತ್ರೇ ಚ ಹರೌ ತದಾ ಕ್ಷತ್ರಧರ್ಮಾನುಸಾರೇಣ ನಾಮ ಚ ಬಾಹ್ಯತಃ. ಕ್ಷತ್ರಿಯ ಧರ್ಮಕ್ಕೆ ಅನುಸಾರವಾಗಿ ಬಾಹ್ಯ ರೀತಿಯಿಂದ ನಮಸ್ಕಾರ ಮಾಡಬಾರದು ಅಂತಿತ್ತು, ಮಾಡಲಿಲ್ಲ. ನಾರಾಯಣಾಸ್ತ್ರಕ್ಕೆ ಪ್ರತಿಪಾದ್ಯನಾದ ದೇವತೆ ನಾರಾಯಣನಿಗೆ ಅದೇ ಬೇಕಾಗಿತ್ತು. ಧರ್ಮ ಪರಿಪಾಲನೆ ಮಾಡ್ತಾನೋ ಇಲ್ಲೋ ಅಂತ ನೋಡ್ಬೇಕಾಗಿತ್ತು, ಅದಕ್ಕೆ ಭೀಮನ ಮೇಲೆ ಹೋಗಿ ಬಿತ್ತು. ಅಷ್ಟು ಬಿದ್ರೂ ಕೂಡ ಇವನು ಧರ್ಮ ಪರಿಪಾಲನೆ ಮಾಡೋದನ್ನು ಬಿಡ್ಲಿಲ್ಲ. ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದ, ಕ್ಷತ್ರಿಯ ಧರ್ಮವನ್ನು ಅನುಷ್ಠಾನ ಮಾಡಿದ, ಮನಸ ಆದರ ಮಾಡಬೇಕಾದದ್ದು ಮಾಡಿದ. ಕ್ಷತ್ರಿಯ ಧರ್ಮಕ್ಕೆ ಅನುಸಾರವಾಗಿ ಬಾಹ್ಯ ರೀತಿಯಿಂದ ನಮಸ್ಕಾರ ಮಾಡಬಾರದು ಅಂತಿತ್ತು, ಮಾಡಲಿಲ್ಲ. ನಾರಾಯಣಾಸ್ತ್ರಕ್ಕೆ ಪ್ರತಿಪಾದ್ಯನಾದ ದೇವತೆ ನಾರಾಯಣನಿಗೆ ಅದೇ ಬೇಕಾಗಿತ್ತು. ಧರ್ಮ ಪರಿಪಾಲನೆ ಮಾಡ್ತಾನೋ ಇಲ್ಲೋ ಅಂತ ನೋಡ್ಬೇಕಾಗಿತ್ತು, ಅದಕ್ಕೆ ಭೀಮನ ಮೇಲೆ ಹೋಗಿ ಬಿತ್ತು. ಅಷ್ಟು ಬಿದ್ರೂ ಕೂಡ ಇವನು ಧರ್ಮ ಪರಿಪಾಲನೆ ಮಾಡೋದನ್ನು ಬಿಡ್ಲಿಲ್ಲ. ಧರ್ಮವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದ, ಕ್ಷತ್ರಿಯ ಧರ್ಮವನ್ನು ಅನುಷ್ಠಾನ ಮಾಡಿದ, ಮನಸ ಆದರ ಮಾಡಬೇಕಾದದ್ದು ಮಾಡಿದ. ದೈಹಿಕವಾಗಿ ಮಾಡೋದು ಧರ್ಮ ಅಲ್ಲ ಕ್ಷತ್ರಿಯ, ಆದ್ರಿಂದ ಮಾಡಲಿಲ್ಲ. ನಾರಾಯಣಾಸ್ತ್ರ ಉಪಶಮನ ಆಯಿತು. ವಾಸುದೇವ ಸ್ವಕೀಯಾಸ್ತ್ರಂ ಭೀಮಂ ಚಾಮೋಘಮೇವತು ಸಾಧಯಿತ್ವಾನಂತ ಶಕ್ತಿ ಪುನರಶ್ವಾನ ಚೋದಯತ್. ಹೀಗೆ ನಾರಾಯಣಾಸ್ತ್ರದ ಉಪಶಮನ ಆದ ಮೇಲೆ ದುರ್ಯೋಧನ ಬಂದು ಮತ್ತೆ ಹೇಳಿದನಂತೆ ಅಶ್ವತ್ಥಾಮಾಚಾರ್ಯರಿಗೆ, ಇನ್ನೊಂದ್ಸಲ ನಾರಾಯಣಾಸ್ತ್ರ ಪ್ರಯೋಗ ಮಾಡ್ರಿ ಅಂತ. ಕೃಷ್ಣನ ನೀತಿ ತಿಳಿದಂಥ ಅಶ್ವತ್ಥಾಮಾಚಾರ್ಯ ಹೇಳಿದ್ರು, ಇನ್ನು ಮಾಡೋದಿಲ್ಲ ಸಾಕು. ಕೃಷ್ಣ ಮಹಾನೀತಿವಂತ, ಏನು ಮಾಡಿದ್ರು ನಮ್ದು ಆಟ ನಡೆಯೋದಿಲ್ಲ ಅವನ ಹತ್ರ, ಸಾಕಿನ್ನು ಮಾಡೋದಿಲ್ಲ ಅಂತ ಹೇಳಿ ಧೃಷ್ಟದ್ಯುಮ್ನನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಹೋಗಿ ಅಶ್ವತ್ಥಾಮಾಚಾರ್ಯರು ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ರಂತೆ. ಅಷ್ಟೊತ್ತಿಗೆ ಅರ್ಜುನ ಬಂದಿದ್ದ. ಧೃಷ್ಟದ್ಯುಮ್ನ ಹೋಗಿ ಅರ್ಜುನ ಬಂದಾಗ ಅವನ ಜೊತೆಗೆ ಯುದ್ಧ ಮಾಡುವಾಗ ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ರು. ಆಗ್ನೇಯಾಸ್ತ್ರ ಬಂದು ಅರ್ಜುನನನ್ನ ಸುಟ್ಟು ಬಿಡ್ತಿತ್ತು ಆ ರಥವನ್ನ. ಆದ್ರೆ ಕೃಷ್ಣ ಏನ್ ಮಾಡಿದ ಅಂದ್ರೆ, ಅದು ಅಂತರಿಕ್ಷದಲ್ಲಿ ಆಗ್ನೇಯಾಸ್ತ್ರ ಬರೋದ್ರೊಳಗಡೆ ಅದಕ್ಕಿಂತ ಮೇಲೆ ಆ ರಥವನ್ನೇ ಹಾರಿಸಿಬಿಟ್ನಂತೆ. ನೆಲದ ಮೇಲೆ ಹೋಗ್ತಾ ಇದ್ದ ರಥವನ್ನ, ಸಂಚಾರ ಮಾಡ್ತಾ ಇದ್ದ ರಥವನ್ನ ಅಂತರಿಕ್ಷಕ್ಕೆ ಹಾರಿಸಿದನಂತೆ ಕೃಷ್ಣ. ಆದ್ರಿಂದ ಆಗ್ನೇಯಾಸ್ತ್ರ ತಪ್ಪಿ ಹೋಯ್ತು. ಅದು ಹೋಯ್ತು, ಇದು ಮೇಲೆ ಹೋಗಿಬಿಟ್ಟಿತ್ತು. ಆಗ್ನೇಯಾಸ್ತ್ರದಿಂದ ಪಾರು ಮಾಡಿದನಂತೆ. ಇದನ್ನೇ ಮಹಾಭಾರತ ಯುದ್ಧ ಮುಗಿದಾಗ ಹೇಳ್ತಾನೆ ಕೃಷ್ಣ. ಯುದ್ಧ ಎಲ್ಲ ಮುಗಿದಾಗ ರಥದಿಂದ ಇಳಿಬೇಕಲ್ಲ, ರಥದಿಂದ ಇಳಿ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಿದ್ದಾನೆ. ಕೃಷ್ಣ ರಥ ಇಳಿ, ಸಾರಥಿ ಅಲ್ಲೋ ಇವನು, ನೀ ಇಳಿದು ಬಾಗಿಲು ತೆಗಿ ಈ ಕಡೆ, ಆಮೇಲೆ ನಾನು ಇಳಿತೀನಿ ಅಂತ. ಕೃಷ್ಣ ಹೇಳಿದನಂತೆ, ಹೌದು ನಾನು ಸಾರಥಿ ಹೌದು, ಆದ್ರೆ ಇವತ್ತು ನೀನೇ ಇಳಿ ಮೊದಲು, ಆಮೇಲೆ ನಾನು ಇಳಿತೀನಿ. ಎಲ್ಲಾದ್ರೂ ಉಂಟೆ ಸಾರಥಿ ಮೊದಲು ಇಳಿಬೇಕು, ಆಮೇಲೆ ಯಜಮಾನ ಇಳಿಬೇಕು. ನಾನು ರಥದ ಯಜಮಾನ, ನೀನ್ ಸಾರಥಿಯಾಗಿದ್ದಿ, ನೀ ಇಳಿದು ಈ ಕಡೆ ಬಂದು ಬಾಗಿಲು ತೆಗೆದ್ರೆ ನಾನು ಇಳಿತೀನಿ. ಸಾಧ್ಯ ಇಲ್ಲ ಅಂದ ಕೃಷ್ಣ. ನಾನು ಇಳಿಯುವುದಿಲ್ಲ, ಇಳಿತೀನಿ ಹೌದು, ಇವತ್ತು ಮಾತ್ರ ಇಳಿಯುವುದಿಲ್ಲ, ನೀನ್ ಇಳಿ. ಇಬ್ರು ಹಿಂಗೆ ಮಾತಾಡ್ಕೊಂಡ ಮೇಲೆ ಕೊನೆ ಕೃಷ್ಣ ಅಂತೂ ಹಠ ಹಿಡಿದು ಕೂತು ಬಿಟ್ನಂತೆ. ನಾನಂತೂ ಇಳಿಯೋದಿಲ್ಲ ಅಂತ ಕೃಷ್ಣ ಕೂತ, ಅರ್ಜುನನೇ ಸೋತನಂತೆ. ಮಹಾ ಹಠಮಾರಿ ಕೃಷ್ಣ. ತನ್ನ ಮನಸ್ಸಿಗೆ ಬಂತು ಅಂದ್ರೆ ಸತ್ಯ ಸಂಕಲ್ಪ, ಅದು ಬಿಡೋದೇ ಇಲ್ಲ. ಅದರಿಂದ ನಾನೇ ಇಳಿದ್ರಾಯ್ತು ಅಂತ ಅರ್ಜುನ ರಥದಿಂದ ಕೃಷ್ಣ ರಥದಿಂದ ಇಳಿತಾನೆ. ಅರ್ಜುನ ಇಳಿದ, ಕೃಷ್ಣ ಇಳಿದ. ಆಮೇಲೆ ಅರ್ಜುನನನ್ನು ಇಳಿಸಿ ಕೃಷ್ಣ ಇಳಿದು ಕೂಡಲೇ ಆ ರಥಕ್ಕೆ ಬೆಂಕಿ ಹತ್ತಿತಂತೆ. ಆವಾಗ ರಥಕ್ಕೆ ಬೆಂಕಿ ಹತ್ತಿತು. ಒಂದು ಕ್ಷಣದಲ್ಲಿ ಸುಟ್ಟು ಬೂದಿ ಆಗ್ತಾ ಇದೆ. ಗಾಬರಿಯಾಗಿ ಕೇಳಿದ ಅರ್ಜುನ, ಕೃಷ್ಣ ಏನ್ ಮಾಡಿದಿ ನೀನ್ ರಥ ಇಳಿಯುವಾಗ? ನನ್ನನ್ನು ಇಳಿಸಿ ಆಮೇಲೆ ನೀ ಇಳಿಯುವಾಗ ಏನ್ ಮಾಡಿದಿ? ನಾನೇನು ಮಾಡ್ಲಿಲ್ಲ, ರಥಕ್ಕೆ ಮಾತ್ರ ಬೆಂಕಿ ಹತ್ತಿತು. ಯಾಕೆ ಅಂತಂದ್ರೆ, ಎಂದೋ ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಅವರೆಲ್ಲ ಸಾಕಷ್ಟು ಅಸ್ತ್ರ ಪ್ರಯೋಗ ಮಾಡಿದ್ರು. ಅಶ್ವತ್ಥಾಮಾಚಾರ್ಯರು ಆಗ್ನೇಯಾಸ್ತ್ರವನ್ನೇ ಪ್ರಯೋಗ ಮಾಡಿದ್ರು. ಅಂಥ ಅಸ್ತ್ರಗಳೆಲ್ಲ ನಿನ್ನ ರಥವನ್ನು ಎಂದೋ ಸುಡಬೇಕು ಅಂತ ಕಾಯ್ತಿತ್ತು. ಆದ್ರೆ ನಾನು ಸಾರಥಿಯಾಗಿ ಅಲ್ಲಿ ಕೂತದ್ರಿಂದ ಯಾವ ಅಸ್ತ್ರಕ್ಕೂ ಏನೂ ಮಾಡ್ಲಿಕ್ಕೆ ಆಗಿದ್ದಿಲ್ಲ.
ಅವೆಲ್ಲ ಕಾಯ್ತಾ ಇದ್ವು ನಿನ್ನ ರಥ ಸುಡಬೇಕು ಅಂತ. ಇವತ್ತಿಗೆ ನಾನ್ ನಿನ್ನನ್ನು ಮೊದಲು ಇಳಿಸಿದ್ ಯಾಕೆ ಅಂತಂದ್ರೆ, ನಾನೇ ಮೊದಲು ಇಳಿದು ಬಿಟ್ರೆ ಆವಾಗ ನಾನು ಹೋದ್ರೆ ಸಾಕು ಅಂತ ಅಸ್ತ್ರಗಳೆಲ್ಲ ಕಾಯ್ತಾ ಇರ್ತಾವೆ, ರಥವನ್ನು ಸುಡ್ತಾವೆ. ಅದಕ್ಕೆ ನಿನ್ನನ್ನು ಮೊದಲು ಇಳಿಸಿದೆ, ಆಮೇಲೆ ನಾನು ಇಳಿದೆ. ನಾನಿಲ್ಲ ಅಂತ ಆದ ಕೂಡಲೇ ಈ ರಥಕ್ಕೆ ಬೆಂಕಿ ಹತ್ತಿತು ನೋಡು. ನೀನ್ ದೊಡ್ಡಸ್ತಿಗೆ ಮಾಡಿಬಿಟ್ರು ನನ್ನನ್ನೇ ಮೊದಲು ಇಳಿಸಬೇಕು ಅಂತ ಹೊರಟಿದ್ದಿ, ನಾನೇ ಮೊದಲು ಇಳುತ್ತಿದ್ರೆ ನೀನೇನಾಗ್ತಿದ್ದಿ ಯೋಚನೆ ಮಾಡು ಅಂತ. ನಾನೇ ಒಂದು ವೇಳೆ ಮೊದಲು ಇಳಿದಿದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು. ಆಗ ಅರ್ಜುನನೇ ಗೊತ್ತಾಯ್ತು, ನೀನ್ ಯಾವ ರೀತಿ ನನ್ನನ್ನು ರಕ್ಷಣೆ ಮಾಡಿದ್ದಿ ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಅಂತ ಹೇಳಿ ನಮಸ್ಕಾರ ಮಾಡ್ತಾನಂತೆ. ಇದನ್ನ ಮಂತ್ರಾಲಯ ಪ್ರಭುಗಳು ಎತ್ತಿ ತೋರಿಸ್ತಾ, ಸರ್ವದೇಹ ರಥ ಚೇಷ್ಟನ ಮಂಗಿ ಕುರ್ವತಸ್ತವ ಸದೈವ ಜಗತ್ಯಾಂ ಅರ್ಜುನೈಕ ರಥ ಸಾರಥಿ ಭಾವೋ ವಿಸ್ಮಯಾಯ ವಿದುಷಾಂ ನ ಕಥಂಚಿತ್. ರಾಯರು ಹೇಳ್ತಾರೆ, ಕೃಷ್ಣ ಅರ್ಜುನನಿಗೆ ಮಾತ್ರ ಸಾರಥಿಯಾಗಿದ್ದ ರಥಕ್ಕೆ ಅಂತ ತಿಳ್ಕೋಬೇಡ್ರಿ. ಪ್ರತಿಯೊಬ್ಬರ ದೇಹವೂ ಒಂದು ರಥ. ಆ ದೇಹವೆಂಬಂಥ ರಥದಲ್ಲಿ ಕೃಷ್ಣ ಸಾರಥಿಯಾಗಿ ಕೂತಿದ್ದಾನೆ. ಆದ್ರೆ ನೀವಿಷ್ಟು ತಿಳ್ಕೊಳ್ಳಿ, ಅರ್ಜುನನ ಹಾಗೆ ಕೃಷ್ಣನ್ನೇ ಮೊದಲು ಇಳಿಸ್ತೀವಿ ಅಂತ ನಿಮ್ಮ ದೇಹ ರಥದಿಂದ ಕೃಷ್ಣನ ಇಳಿಸ್ಲಿಕ್ಕೆ ಹೋಗ್ಬೇಡ್ರಿ. ಒಂದ್ ವೇಳೆ ಅವನನ್ನು ಇಳಿಸಿಬಿಟ್ರೆ ನಿಮ್ ದೇಹ ರಥ ಏನಾಗ್ತದೆ ಅಂತ ನೋಡ್ರಿ. ಮಹಾಭಾರತ ಈ ಸಂದೇಶ ಕೊಡ್ತಾ ಇದೆ. ಸರ್ವ ದೇಹ ರಥ ಚೇಷ್ಟನ ಅಂಗೀಕುರ್ವತಸ್ತವ ಸದೈವ ಜಗತ್ಯಾಂ. ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ದೇಹವೆಂಬ ರಥಕ್ಕೆ ಕೃಷ್ಣ ಸಾರಥಿಯಾಗಿ ಕೂತಿದ್ದಾನೆ. ಆದ್ರಿಂದಲೇ ಈ ದೇಹದ ಮೇಲೆ ಯಾವ ಭೂತ ಪ್ರೇತ ಪಿಶಾಚಾದಿಗಳು ಎಷ್ಟೋ ಜನ ಮಾಟ ಮಾಡಬಹುದು, ಮಂತ್ರ ಹಾಕಬಹುದು, ದ್ವೇಷ ಕಾರ್ಬಹುದು, ಬೇಕಾದಷ್ಟು ಜನ ಶಾಪ ಹಾಕ್ತಿರ್ತಾರೆ, ದ್ವೇಷ ಮಾಡ್ತಿರ್ತಾರೆ, ಬೈತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಯಾವುದು ತಗುಲೋದಿಲ್ಲ. ಯಾಕೆ ಅಂತಂದ್ರೆ ಕೃಷ್ಣ ಕೂತಿರ್ತಾನೆ. ಕೃಷ್ಣ ಕೂತಂಥ ಅರ್ಜುನನ್ ರಥಕ್ಕೆ ಯಾವ ಅಸ್ತ್ರವೂ ಏನೋ ಮಾಡ್ಲಿಲ್ಲ. ಕೃಷ್ಣನ್ ಎಲ್ಲಿವರೆಗೆ ಕೂಡಿಸ್ಕೊಳ್ತೀವಿ ಆವಾಗ ಯಾರು ದೃಷ್ಟಿ ಹಾಕ್ಲಿ, ಯಾರು ಅಸೂಯೆ ಪಡ್ಲಿ, ಯಾರು ಮಾತ್ಸರ್ಯ ಮಾಡ್ಲಿ, ಯಾರು ಬೈಲಿ, ಸಿಟ್ಟಾಗ್ಲಿ, ಏನೇನೇನೇನೂ ಆಗೋದಿಲ್ಲ ಆ ರಥಕ್ಕೆ, ಆ ದೇಹಕ್ಕೆ. ಕೃಷ್ಣನನ್ನ ಹೊರಗಡೆ ಇಳಿಸಿದ್ವಿ ಅಂತಂದ್ರೆ ಮಾತ್ರ ಆವಾಗ ಎಲ್ಲ ತೋರಿಸ್ತದೆ ಪ್ರಭಾವ. ಅದನ್ನು ಕೃಷ್ಣ ತಾನು ಮೊದಲೇ ಅರ್ಜುನನ್ ಇಳಿಸಿ ಆಮೇಲೆ ತಾನಿಳಿದು ಏನಾಯ್ತು ಅರ್ಜುನನ್ ರಥ ಅಂತ ತೋರಿಸಿದ್ದಾನೆ. ಈಗಲೂ ಕೂಡ ದ್ರೋಣಾಚಾರ್ಯ ಆಗ್ನೇಯಾಸ್ತ್ರ ಬಂದಾಗ ಚಮತ್ಕಾರದಿಂದ ಶ್ರೀಕೃಷ್ಣ ಆಕಾಶಕ್ಕೆ ರಥವನ್ನು ಹಾರಿಸಿ ಆ ಅರ್ಜುನನನ್ನು ಉಳಿಸಿದ. ಅಶ್ವತ್ಥಾಮಾಚಾರ್ಯಗೆ ಬಹಳ ಬೇಜಾರಾಯ್ತಂತೆ. ಆಗ್ನೇಯಾಸ್ತ್ರದಿಂದ ಸತ್ತೇ ಬಿಡ್ತಾನೆ ಅರ್ಜುನ ಅಂತ ಯೋಚನೆ ಮಾಡಿದ್ರು. ಕೃಷ್ಣ ಇಷ್ಟು ಚಮತ್ಕಾರ ಮಾಡಿ ಆಕಾಶಕ್ಕೆ ಹಾರಿಸಿ ಬಿಟ್ಟ ರಥ. ಬಹಳ ನಿರ್ವಿಣ್ಣರಾದ್ರಂತೆ. ಬೇಡವೇ ಬೇಡ, ಈ ಜೀವನವೇ ಬೇಡ ಅನಿಸ್ತಂತ ಅವರಿಗೆ. ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅನ್ನಷ್ಟು ಅನಿಸ್ತಂತೆ. ಜೀವನವೇ ಬೇಡ ಅಂತ ಹೇಳಿ ಬೇಜಾರಾಗಿ ದ್ರೋಣಿ ಕ್ರೋಪಾತ್ ಕಾರ್ಮುಕಂ ಚಾಪಹಾಯ ಯಯೌ ತಮಾಗತ್ಯ ಜಗಾದ ಕೃಷ್ಣ. ಬಿಲ್ಲು ಬಾಣ ಎಲ್ಲ ಬಿಸಾಡಿ ಓಡಿಬಿಟ್ರಂತ ಅಶ್ವತ್ಥಾಮಾಚಾರ್ಯ ವಾಪಸ್ ಹೋಗ್ತಾ ಇದ್ದಾರೆ. ಅಷ್ಟು ನಿರ್ವಿಣ್ಣರಾಗಿ ಅರ್ಜುನನ್ ಕೊಲ್ಲಿಕ್ಕೆ ಆಗ್ಲಿಲ್ಲಲ್ಲ. ಏನ್ ನಾರಾಯಣಾಸ್ತ್ರ ಪ್ರಯೋಗ ಮಾಡಿದ್ರು, ಕೃಷ್ಣ ಏನೋ ಚಮತ್ಕಾರ ಮಾಡಿ ನಮಸ್ಕಾರ ಮಾಡಿಸಿಬಿಟ್ಟ. ಇಲ್ಲಿ ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ರೆ ಹಾಗೆ ಮಾಡೋದು ಅಂತ ಬಿಲ್ಲು ಬಾಣ ಎಲ್ಲ ಬಿಟ್ಟು ಹೋಗುವಾಗ ವೇದವ್ಯಾಸ ದೇವರು ಬಂದ್ರಂತೆ. ವೇದವ್ಯಾಸ ದೇವರು ಬಂದು ಅಶ್ವತ್ಥಾಮಾಚಾರ್ಯ ಹೇಳ್ತಾ ಇದ್ದಾರೆ, ವೇದಾಂತಕೃತ್ ಪೂರ್ಣ ಷಡ್ಗುಣ್ಯ ದೇಹ. ವೇದಾಂತಕೃತ್ ವೇದ ವಿದೇವಚಾಹ ಅಂತ ವೇದವ್ಯಾಸ ದೇವರು ಬಂದು ಹೇಳ್ತಾರೆ, ಮಾಯಾ ಹಿ ಸಾಕ್ಷಾತ್ ಗಿರಿಶಸ್ಸುರಾಣಾಂ ಕಾರ್ಯಾಯ ಭೂಮೌ ಬಲವಾನಜಾಯಥಾ ಮಹಚ್ಚ ಕಾರ್ಯಂ ಪುನರಸ್ತಿ ದೃಷ್ಟಂ ತವಾಶು ತಚ್ಚ ಪ್ರತಿಪಾದಯೇತಿ. ಅಶ್ವತ್ಥಾಮ ನೀವ್ಯಾರು ಅಂತ ಕೇಳ್ತಾರೆ ವ್ಯಾಸರು ಬಂದು. ನೀವ್ಯಾರು? ಸಾಕ್ಷಾತ್ ರುದ್ರದೇವರು. ನೀವು ಅಶ್ವತ್ಥಾಮರಾಗಿ ಹುಟ್ಟಿದ್ದೀರಿ. ಭೂಮಿಯಲ್ಲಿ ನಿಮ್ಮ ಕೆಲಸ ಇನ್ನೂ ಬೇಕಾದಷ್ಟು ಆಗ್ಲಿಕ್ಕಿದೆ ಅಂತ. ಇನ್ನೂ ನಿಮ್ಮ ಕಾರ್ಯ ಆಗೋದಿದೆ, ಬಾಕಿ ಇದೆ. ಅದೆಲ್ಲ ಪೂರೈಸಿ ಹೋಗ್ಬೇಕಷ್ಟೇ ಹೊರತು ನಿಮ್ಮ ಕಾರ್ಯ ಮುಗಿಸದೆ ನೀವು ಈ ರೀತಿ ನಿರ್ವಿಣ್ಣರಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ನಿರ್ವೇದ ಆಗಾಗ್ಗೆ ಬರ್ತಿರ್ತದೆ, ಆದ್ರೂ ನಿಮ್ಮ ಕಾರ್ಯ ನೀವು ಮಾಡಬೇಕು ಅಂತ ಹೇಳಿದಾಗ ಆಗ್ಲಿ, ಈಗಂತೂ ಸಾಧ್ಯ ಇಲ್ಲ, ಬಹಳ ಬೇಜಾರಾಗಿದೆ, ಇನ್ನು ನಾಳೆ ಬೇಕಾದ್ರೆ ಯುದ್ಧ ಮಾಡ್ತೀನಿ ಅಂತ ವ್ಯಾಸರ ಹತ್ರ ಹೇಳಿ ಶಿಬಿರಕ್ಕೆ ಹೋದ್ರಂತೆ. ನಾಳೆ ಮಾಡ್ತೀನಿ ಅಂದ್ರಂತೆ. ಅಷ್ಟರ ತನಕ ಸ್ವಲ್ಪ ಕೂಲಾಗಿ ನಾಳೆ ಮಾಡ್ತೀನಿ. ತಥೋದಿತ ಪ್ರಾತರಿತಿ ಬ್ರುವಾಣೋ ಯಯೌ ಪ್ರಣಮ್ಯ ಅಖಿಲ ವೇದ ಯೋನಿಂ ಯಯುಸ್ತಮನ್ವೇವ ಸುಯೋಧನಾದಯೋ ದುಃಖಾನತಾಸ್ತೆ ಶಿಬಿರಾಯ ಭೀತಾ. ಆಮೇಲೆ ದುರ್ಯೋಧನಾದಿಗಳು ಕೂಡ ಎಲ್ಲರೂ ಕೂಡ ಹೋದ್ರು, ಶಿಬಿರಕ್ಕೆ ಹೋದ್ರು. ಅವತ್ತಿನ ದಿವಸದ ಯುದ್ಧ 15ನೇ ದಿನದ ಯುದ್ಧ ಈ ರೀತಿ ಮುಗಿತು. ಅವತ್ತು ವಿಶೇಷ ಅಂತಂದ್ರೆ ನಾರಾಯಣಾಸ್ತ್ರ ಪ್ರಯೋಗ, ಆಗ್ನೇಯಾಸ್ತ್ರ ಪ್ರಯೋಗ, ಅದೆರಡರಿಂದಲೂ ಕೂಡ ಶ್ರೀಕೃಷ್ಣ ರಕ್ಷಣೆ ಮಾಡಿದ್ದು ಬಹಳ ವಿಶೇಷ. 16ನೇ ದಿವಸ ಯುದ್ಧ ಪ್ರಾರಂಭ ಆಯಿತು. ಅಥ ಅನುಜ್ಞಾಮುಪಾದಾಯ ದ್ರೌಣೇರ್ದುರ್ಯೋಧನೋ ನೃಪಃ
ಕರ್ಣಂ ಸೇನಾಪತಿಂ ಚಕ್ರೆ ಸೋಗಾದ್ಯುದ್ಧಾಯ ದಂಸಿತಃ. ದ್ರೋಣಾಚಾರ್ಯರ ವಧೆ ಆಗಿತ್ತಾದ್ರಿಂದ ಅವತ್ತೇ ದ್ರೋಣಾಚಾರ್ಯರ ವಧೆ ಆಗಿತ್ತು. ಆಮೇಲೆ ಅಶ್ವತ್ಥಾಮಾಚಾರ್ಯರು ಯುದ್ಧ ಮಾಡಿದ್ರಷ್ಟೇನೆ. ಮಾರನೇ ದಿವಸ ಯುದ್ಧ ಮಾಡುವಾಗ ಒಬ್ರು ಸೇನಾಧಿಪತಿಗಳು ಬೇಕು. ದುರ್ಯೋಧನ ಅಶ್ವತ್ಥಾಮಾಚಾರ್ಯ ಹತ್ರ ಮಂತ್ರಾಲೋಚನೆ ಮಾಡಿ ಅವರ ಅನುಮತಿಯನ್ನೇ ಪಡೆದು ಕರ್ಣನನ್ನ ಸೇನಾಧಿಪತಿ ಅಂತ ಮಾಡ್ತಾನೆ. 16ನೇ ದಿವಸ ಕರ್ಣ ಸೇನಾಧಿಪತಿ ಆದ. ಅಲ್ಲಿವರೆಗೆ ದ್ರೋಣಾಚಾರ್ಯರಾಗಿದ್ರು. ಅದಕ್ಕೆ ಮುಂಚೆ ಅಂತೂ ಭೀಷ್ಮಾಚಾರ್ಯರಾಗಿದ್ರು. 10 ದಿವಸ ಭೀಷ್ಮಾಚಾರ್ಯರು, ಆಮೇಲೆ ದ್ರೋಣಾಚಾರ್ಯರು. ಅವರ ವಧೆ ಆದ್ಮೇಲೆ ಕರ್ಣ ಸೇನಾಧಿಪತಿ ಆದ. ತತ್ರಾಭವದ್ಯುದ್ಧಮತೀವ ದಾರುಣಂ. ಕರ್ಣನ ಸೇನಾಧಿಪತ್ಯದಲ್ಲಿ ಭಾರಿ ಘೋರವಾದ ಯುದ್ಧ. ಅವತ್ತು ಅಶ್ವತ್ಥಾಮಾಚಾರ್ಯರಿಗೂ ಭೀಮಸೇನ ದೇವರಿಗೂ ಭಾರಿ ಘೋರವಾದ ಯುದ್ಧ ನಡೀತಂತೆ. ಆ ಯುದ್ಧ ನೋಡ್ಲಿಕ್ಕೆ ದೇವತೆಗಳು, ಗಂಧರ್ವರು, ಯಕ್ಷರು ಅವರೆಲ್ಲ ಆಕಾಶ ಮಾರ್ಗದಲ್ಲಿ ಬಂದಿದ್ರು. ಒಬ್ರು ಸಾಕ್ಷಾತ್ ರುದ್ರದೇವರು, ಇನ್ನೊಬ್ರು ವಾಯುದೇವರು. ಒಬ್ರು ವಾಯುದೇವರು, ಒಬ್ರು ರುದ್ರದೇವರು. ವಾಯುದೇವರು ಭೀಮನಾಗಿ, ರುದ್ರದೇವರು ಅಶ್ವತ್ಥಾಮರಾಗಿ ಅಭೂತಪೂರ್ವವಾದಂತಹ ಯುದ್ಧ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೂ ಹಿಂದೆ ಇಂಥ ಯುದ್ಧ ನಡೆದಿಲ್ಲ ಅಂತ ಹೇಳ್ತಾರೆ ಆಚಾರ್ಯ. ಅಂಥ ಯುದ್ಧ ನಡೀತಾ ಇದ್ದಾಗ ನಚೋತ್ತರಂ ವಾಪಿ ಭವಿಷ್ಯತಿ ಇದಕ್ಕೆ ಭವಿಷ್ಯ ಜ್ಞಾನದಿಂದ ಆಚಾರ್ಯ ಹೇಳ್ತಾರೆ ಮುಂದೂ ಕೂಡ ನಡಿಲಿಕ್ಕಿಲ್ಲ. ಅಂಥ ಯುದ್ಧ ನಡೀತಂತೆ. ಬಾಕಿ ಯುದ್ಧಗಳು ಬೇಕಾದಷ್ಟು ನಡೆದಿದೆ. ಇದರ 16ನೇ ಒಂದಂಶದ ಯೋಗ್ಯತೆ ಇಲ್ಲಂತೆ ಬೇರೆ ಯುದ್ಧಗಳಿಗೆ. ಅಂಥ ಯುದ್ಧವನ್ನ ಭೀಮಸೇನ ದೇವರು ಅಶ್ವತ್ಥಾಮಾಚಾರ್ಯರು ಮಾಡ್ತಾ ಇದ್ದಾಗ ಅಶ್ವತ್ಥಾಮರು ಅಪೂರ್ವವಾದ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಿದ್ರಂತೆ. ಆವಾಗ ಭೀಮ ಅಸ್ತ್ರ ಯುದ್ಧ ಮಾಡಿದ ಅಂತ ರಾಜ. 2 ಬಾರಿ ಅಸ್ತ್ರ ಯುದ್ಧ ಮಾಡಿದ ಭೀಮ. ಒಂದು ಸಲ ಅದೃಶ್ಯ ಅಲಂಬುಸಃ. ಅಲಂಬುಸ ಅನ್ನುವ ರಾಕ್ಷಸ ಅದೃಶ್ಯನಾಗಿ ಯುದ್ಧ ಮಾಡುವಾಗ ಅಸ್ತ್ರ ಪ್ರಯೋಗ ಮಾಡಿದ್ರು, ತ್ವಾಷ್ಟ್ರಾಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಈಗ ಅಶ್ವತ್ಥಾಮಾಚಾರ್ಯರು ಅಸ್ತ್ರ ಯುದ್ಧ ಮಾಡುವಾಗ ಭೀಮ ತಾನೂ ಕೂಡ ಅಸ್ತ್ರ ಮಂತ್ರಗಳನ್ನು ಅಭಿಮಂತ್ರಿಸಿ ಬಾಣವನ್ನ ಪ್ರಯೋಗ ಮಾಡಿದನಂತೆ. ಅದಕ್ಕೆ ಅಸ್ತ್ರ ಯುದ್ಧ ಅಂತ ಕರೀತಾರೆ. ಇಂಥ ಅಸ್ತ್ರ ಯುದ್ಧವನ್ನ ಎಂದೂ ಮಾಡುವವನಲ್ಲ. ಅದು ಅಸ್ತ್ರ ಯುದ್ಧ ಮಾಡೋದು ಕಾಮ್ಯಕರ್ಮ. ಆದರೆ 2 ಬಾರಿ ಮಾಡಿದಾನೆ. ಒಂದು ಆ ರಾಕ್ಷಸನ ಜೊತೆಗೆ ಯುದ್ಧ ಮಾಡುವಾಗ, ಇನ್ನೊಂದ್ಸಲ ಅಶ್ವತ್ಥಾಮಾಚಾರ್ಯ ಜೊತೆಗೆ ಈಗ ಯುದ್ಧ ಮಾಡುವಾಗ ಅಸ್ತ್ರ ಪ್ರಯೋಗ ಮಾಡಿದ. ಅದು ಕೃಷ್ಣ ಆಜ್ಞೆ ಮಾಡಿದನಂತೆ. ಯಾಕೆ ಅಂದ್ರೆ ಅಶ್ವತ್ಥಾಮಾಚಾರ್ಯರು ಭಾರಿ ಪರಾಕ್ರಮಿಗಳು ಅಸ್ತ್ರವಿದ್ಯೆಯಲ್ಲಿ. ಅಂಥ ಜ್ಞಾನ ಬೇರೆ ಯಾರಿಗೂ ಇಲ್ಲ ಅಂತ ಅನ್ನೋದು ಒಂದು ಪ್ರತೀತಿ ಇತ್ತಂತೆ. ಅದು ಹಾಗಾಗಬಾರದು. ನಿನಗೂ ಸರ್ವಜ್ಞತ್ವ ಇದೆ, ನೀನೂ ಸರ್ವಜ್ಞಾನಿ, ಅಸ್ತ್ರಜ್ಞಾನ ನಿನಗಿದೆ ಅಂತ ಗೊತ್ತಾಗಬೇಕು. ಅದರಿಂದ ಅಶ್ವತ್ಥಾಮರನ್ನೇ ಸೋಲಿಸಿಬಿಟ್ರೆ ಅಸ್ತ್ರವಿದ್ಯೆಯಲ್ಲಿ ಆಗ ಭೀಮನ ಅಸ್ತ್ರಜ್ಞಾನ ಎಲ್ರಿಗೂ ಜಗತ್ತಿಗೆ ಪ್ರಸಿದ್ಧ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇಟ್ಟುಕೊಂಡು ಭೀಮನಿಗೆ ಕೀರ್ತಿ ಬರಬೇಕು. ಯಾವುದೇ ರೀತಿಯಲ್ಲಿ ಕೀರ್ತಿ ಸ್ವಲ್ಪವೂ ಕೂಡ ಕುಂಠಿತ ಆಗಬಾರದು ಅನ್ನೋ ಉದ್ದೇಶದಿಂದ ಕೃಷ್ಣ ಆಜ್ಞೆ ಮಾಡಿದ್ದಕ್ಕೆ ಭೀಮಸೇನ ದೇವರು ಇಲ್ಲಿ ಅಸ್ತ್ರ ಯುದ್ಧ ಮಾಡಿಸಿ ಅಶ್ವತ್ಥಾಮರನ್ನ ಪರಾಜಯಗೊಳಿಸಿದ್ರು. ಅವತ್ತಿನ ದಿವಸ ಏನೂ ಆಗ್ಲಿಲ್ಲ. ಯಾವ ರೀತಿಯ ಮಹತ್ತರವಾದ ಕಾರ್ಯ ಕೌರವರಿಂದ ನಡೀಲಿಲ್ಲ. 17ನೇ ದಿವಸ ಯುದ್ಧ ಪ್ರಾರಂಭ ಆಗುವಾಗ ಅವತ್ತು ರಾತ್ರಿ 16ನೇ ರಾತ್ರಿ ಬಂದಾಗ ದುರ್ಯೋಧನ ಮತ್ತನ್ನಂತೆ ಕರ್ಣನ ಹತ್ರ, ಇವತ್ತು ಸೇನಾಧಿಪತಿಯನ್ನಾಗಿ ಮಾಡಿ ಕಳಿಸಿದ್ರು, ಏನೂ ನಡಿಲಿಲ್ವಲ್ಲ ಅಂತಂದಾಗ ಕರ್ಣ ಬೇಜಾರು ಮಾಡಿಕೊಂಡು ಹೇಳ್ತಾನೆ, ಜಗಾದ ಬಾಹುಂ ಪ್ರತಿಗೃಹ್ಯ ಪಾರ್ಥ. ದುರ್ಯೋಧನನ ಕೈ ಹಿಡ್ಕೊಂಡು ಅಂಗೈ ಹಿಡ್ಕೊಂಡು ಹೇಳಿದ್ನಂತೆ, ತಪ್ಪು ತಿಳ್ಕೋಬೇಡ ನನ್ನ, ಜಿಗಾಯಮಾಂ ಅನ್ಯ ಮನಸ್ಕ ಮಾಜವು. ನಾನು ಎಲ್ಲೋ ಒಂದು ಕ್ಷಣ ಮನಸ್ಸು ಅವಧಾನ ಇದ್ದಿಲ್ಲ, ಆ ಕಡೆ ಈ ಕಡೆ ಎಲ್ಲೋ ಹೋಯ್ತು. ಮನಸ್ಸಿಗೆ ಬಹಳ ಅವಧಾನ ಇರಬೇಕು. ಯುದ್ಧ ಮಾಡಬೇಕಾದ್ರೆ, ಉಪನ್ಯಾಸ ಮಾಡಬೇಕಾದ್ರೆ ಮನಸ್ಸಿಗೆ ಬಹಳ ಅವಧಾನ ಇರಬೇಕು. ಕೇಳಬೇಕಾದ್ರಷ್ಟು ಇರ್ಲಿಕ್ಕಿಲ್ಲ, ಪರವಾಗಿಲ್ಲ. ಹೇಳಬೇಕಾದ್ರಂತೂ ಬಹಳ ಅವಧಾನ ಬೇಕು. ಸ್ವಲ್ಪ ಏನಾದ್ರೂ ಮನಸ್ಸು ಆ ಕಡೆ ಈ ಕಡೆ ವ್ಯಗ್ರ ಆಯ್ತು ಅಂತಂದ್ರೆ ಕೃಷ್ಣ ಅಂತ ಬರುವಲ್ಲಿ ಕಂಸ ಅಂತ ಬಾಯಲ್ಲಿ ಬರ್ತದೆ, ಕಂಸ ಅನ್ನುವಲ್ಲಿ ಕೃಷ್ಣ ಅಂತ ಬರ್ತದೆ. ಏನು ಬೇಕಾದ್ರೂ ಆಗ್ತದೆ. ಯುದ್ಧ ಮಾಡಬೇಕಾದ್ರೂ ಹಾಗೆ, ಪ್ರವಚನ ಮಾಡಬೇಕಾದ್ರೂ ಹಾಗೆ, ಮನಸ್ಸು ಮಾತ್ರ ಆ ಕಡೆ ಈ ಕಡೆ ಒಂದು ಚೂರು ವ್ಯಗ್ರ ಆಗದೆ ಇರುವಂತೆ ನೋಡ್ಕೊಳ್ಬೇಕಾದದ್ದು ಆ ಶ್ರೋತೃಗಳ ಜವಾಬ್ದಾರಿ. ಅಷ್ಟು ಚೆನ್ನಾಗಿದ್ರೆ ಮಾತ್ರ ಆ ಮನಸ್ಸಿಗೆ ಏಕಾಗ್ರತೆ ಇರ್ತದಂತೆ. ಇಲ್ದಿದ್ರೆ ವ್ಯಗ್ರ ಆಯ್ತು ಅಂತಾದ್ರೆ ವ್ಯತ್ಯಾಸ ಆಗ್ತದೆ. ಹೇಳ್ತಾನೆ ಕರ್ಣ ಹೇಳ್ತಾನೆ, ಜಿಗಾಯಮಾಂ ಅನ್ಯ ಮನಸ್ಕ ಮಾಜೌ. ಎಲ್ಲೋ ಒಂದು ಕ್ಷಣ ಮನಸ್ಸು ಸ್ವಲ್ಪ ವ್ಯಗ್ರ ಆಗಿಬಿಟ್ಟಿತ್ತು, ಅಷ್ಟರಲ್ಲೇ ಅರ್ಜುನ ಗೆದ್ದು ಬಿಟ್ಟ. ನನ್ನ ಮನಸ್ಸಿಗೇನಾದ್ರೂ ಅಷ್ಟು ಅವಧಾನ ಇತ್ತು ಅಂತಂದ್ರೆ, ಏಕಾಗ್ರತೆ ಇದ್ದಿದ್ರೆ ನಾನು ಖಂಡಿತ ಅರ್ಜುನನನ್ನ ಗೆದ್ದು ಬಿಡ್ತಾ ಇದ್ದೆ. ಏನು ಮಾಡ್ಲಿ, ಎಲ್ಲೋ ಒಂಚೂರು ಮನಸ್ಸಿಗೆ ವ್ಯಗ್ರತೆ ಬಂತು,
ಹೋಗ್ಲಿ ಬಿಡು. ಇನ್ನೊಂದೇನು ಅಂತಂದ್ರೆ ದುರ್ಯೋಧನ, ಕಾಮಂ ರಥೋ ಮೇ ಧನುರಪ್ಯವೇದ್ಯಂ ದತ್ತಂ ಭೃಗೂಣಾಮಧಿಪೇನ ದಿವ್ಯಂ ಎಂತಾನತಾದ್ರಂಗಮ ಯಾದೃಶೋ ಹರಿಹಿ. ಅರ್ಜುನನ್ನ ಗೆಲ್ಲದೆ ಇರ್ಲಿಕ್ಕೆ ಒಂದು ಕಾರಣ ಇದೆ. ನನಗೆ ಪರಶುರಾಮ ದೇವರು ಕೊಟ್ಟಂಥ ಬಿಲ್ಲು ಇದೆ, ಬಾಣ ಇದೆ, ಬತ್ತಳಿಕೆ ಇದೆ, ರಥ ಇದೆ, ಎಲ್ಲ ಇದೆ. ಆದ್ರೆ ಪರಶುರಾಮ ದೇವರು ಇಷ್ಟೆಲ್ಲ ಕೊಟ್ಟರು ಸಾರಥಿಯನ್ನು ಕೊಡ್ಲಿಲ್ಲ. ಅರ್ಜುನನಿಗೇನಾಗಿದೆ ಅಂದ್ರೆ ದಿವ್ಯವಾದಂಥ ರಥ, ಗಾಂಡೀವ ಧನುಸ್ಸು ಎಲ್ಲದರ ಜೊತೆಗೆ ಕೃಷ್ಣ ಸಾರಥಿಯಾಗಿ ನಿಂತಿದ್ದ. ಅಲ್ಲಿ ಕೃಷ್ಣ ಸಾರಥಿಯಾಗಿದ್ದಂತೆ ನನಗೊಬ್ಬ ಒಳ್ಳೆ ಸಾರಥಿ ಇದ್ರೆ ನಾನು ಅರ್ಜುನನ್ನು ಗೆಲ್ತಿದ್ದೆ. ಆ ಸಾರಥಿ ಒಂದಿಲ್ಲ, ಯಾರು ಬೇಕು ಹೇಳು ಅಂತಾನೆ ದುರ್ಯೋಧನ. ಯಾರಾಗಬಹುದು ನಿನಗೆ ಅಂತಂದಾಗ ಶಲ್ಯರಾಜ ಸಾರಥ್ಯ ಮಾಡಿದ್ರೆ ಆಗಬಹುದು ಅಂದ. ದೊಡ್ಡ ರಾಜ, ಮದ್ರ ದೇಶದ ರಾಜ ಶಲ್ಯರಾಜ. ಬರಬೇಕಾದದ್ದೇ ಅವನು ಪಾಂಡವರ ಕಡೆ ಸೇರ್ಬೇಕು ಅಂತ ಬಂದವನು. ಅದೇನೋ ಇವನನ್ನು ಒಳಗೆ ಹಾಕೊಂಡ್ಬಿಟ್ಟ ದುರ್ಯೋಧನ. ಸ್ವಲ್ಪ ದಾನ ಮಾನಗಳನ್ನ ಮಾಡಿದ ಕೂಡಲೇ ಒಳಗೆ ಬಿದ್ದ್ಬಿಡ್ತಾರೆ. ಅದೊಂದು ದೌರ್ಬಲ್ಯ ಇರ್ತದೆ. ಅದು ಮೊದಲಿದ್ದದ್ದು ಶಲ್ಯರಾಜನಿಗೆ. ಇವನು ಪಾಂಡವರ ಕಡೆ ಹೋಗ್ತಾನೆ ಅಂತ ಗೊತ್ತಾದ ಕೂಡಲೇ ಏನ್ ಮಾಡಿಬಿಟ್ಟ ದುರ್ಯೋಧನ, ಅವನ ದಾರಿಯಲ್ಲಿ ಬರುವಾಗ ಒಳ್ಳೆ ವ್ಯವಸ್ಥೆ ಮಾಡಿ ಅವನಿಗೆ ಇಳ್ಕೊಳ್ಳಿಕ್ಕೆ, ತಿನ್ಲಿಕ್ಕೆ, ಕುಡಿಲಿಕ್ಕೆ ಎಲ್ಲ ಏರ್ಪಾಟ್ ಮಾಡಿಬಿಟ್ಟ. ಆ ದಾಕ್ಷಿಣ್ಯಕ್ಕೆ ಶಲ್ಯರಾಜ ಆ ಕಡೆ ಸೇರ್ಕೊಂಡ್ಬಿಟ್ಟ. ಇದು ವಶೀಕರಣ ಮಾಡತಕ್ಕಂತ ಒಂದು ಕಲೆ. ಅದು ದುರ್ಯೋಧನನಿಗೆ ಚೆನ್ನಾಗಿತ್ತು. ಕಳಿಂಗ ನೀತಿ ಹೇಳ್ಕೊಟ್ಟಿದ್ದ. ಬೇಕಾದಷ್ಟು ದುಡ್ಡು ಖರ್ಚು ಮಾಡು, ಯಾಕೆ ಅಂದ್ರೆ ಅವ್ರನ್ನ ಒಳಗೆ ಹಾಕೊಳ್ಳಿಕ್ಕೆ. ಇದು ಕಳಿಂಗ ನೀತಿ. ಈ ರೀತಿ ಮಾಡಿ ದುಡ್ಡು ಖರ್ಚು ಮಾಡಿ ಆ ಶಲ್ಯರಾಜನಿಗೆ ಉಪಚಾರ ಮಾಡಿ ತನ್ನ ಒಳಗೆ ಹಾಕೊಂಡ್ಬಿಟ್ಟಿದ್ದ. ಇದೇ ಒಂದು ದುರಂತ ಆಗಿತ್ತು ಅವನ ಜೀವನದಲ್ಲಿ. ಪಾಂಡವರ ಕಡೆ ಬರಬೇಕು ಅಂತಿದ್ದವನು ಆ ಕಡೆ ಹೋಗಿದ್ದ. ಈಗ ಕರ್ಣ ಹೇಳ್ತಿದ್ದಾನೆ, ಆ ಶಲ್ಯರಾಜನನ್ನ ನನಗೆ ಸಾರಥಿಯನ್ನ ಮಾಡು, ಅವನ ಸಾರಥಿ ಆದ್ರೆ ನಾನು ಅರ್ಜುನನ್ ಗೆಲ್ತೇನೆ ಅಂತ. ಆ ದುರ್ಯೋಧನನಿಗೆ ಏನಾಗಬೇಕಾಗಿದೆ, ಮರ್ಯಾದೆ ಬಿಟ್ಟು ಅವನು ಏನು ಮಾಡ್ಲಿಕ್ಕೂ ತಯಾರಬೇಕಾದ. ಒಟ್ಟು ಅರ್ಜುನ ಪಾಂಡವರನ್ನು ಸೋಲಿಸಿ ಬಿಟ್ರೆ ಸಾಕು ಅಂತಿತ್ತು. ಆದ್ರಿಂದ ಹೇಳಿದನಂತೆ, ಆಗ್ಲಿ ನಾನು ಶಲ್ಯರಾಜನ್ನ ಒಪ್ಪಿಸಿ ನಿನಗೆ ಸಾರಥ್ಯನ ಮಾಡಿಬಿಡ್ತೇನೆ, ನೀನ್ ಅರ್ಜುನನ್ನ ಸೋಲಿಸಬೇಕು ನಾಳೆ. ಆಯ್ತು ಅಂತ ಒಪ್ಪಿದ ಕರ್ಣ. ದುರ್ಯೋಧನ ಹೋಗಿ ಶಲ್ಯರಾಜನ ಹತ್ರ ಹೇಳ್ತಿದ್ದಾನಂತೆ, ದೊಡ್ಡ ರಾಜ ಅವನು, ನೀನು ಕರ್ಣನಿಗೆ ಸಾರಥಿ ಆಗು ಅಂದ. ಇವನು ಕ್ಷತ್ರಿಯ, ಶಲ್ಯರಾಜ ಕ್ಷತ್ರಿಯ, ಹುಟ್ಟುತ್ತಾ ಕ್ಷತ್ರಿಯ. ಇವನು ಹುಟ್ಟುತ್ತಾ ಕ್ಷತ್ರಿಯನಾಗಿದ್ರು ಕೂಡ ಸಂಸ್ಕಾರ ಎಲ್ಲ ಸೂತ ಸಂಸ್ಕಾರ. ಕರ್ಣನಿಗೆ ಒಬ್ಬ ಕ್ಷತ್ರಿಯ ಒಬ್ಬ ಸೂತನಿಗೆ ಹೋಗಿ ಸಾರಥ್ಯ ಮಾಡಬೇಕಾಗಿ ಬಂತು. ಯಾರು ಸಾರಥ್ಯ ಮಾಡಬೇಕೋ ಅವನಿಗೆ ಈ ಕ್ಷತ್ರಿಯ ಹೋಗಿ ಸಾರಥ್ಯ ಮಾಡುವ ಪ್ರಸಂಗ ಬಂತು. ಇದಕ್ಕೂ ಹೇಸಲಿಲ್ಲ ದುರ್ಯೋಧನ ಹೋಗಿ ಹೇಳ್ತಾ ಇದ್ದಾನೆ ಶಲ್ಯರಾಜನಿಗೆ. ಅಷ್ಟು ಸ್ವಾರ್ಥಪೂರಿತನಾಗಿದ್ದ. ಕಳಿಂಗ ಹೇಳಿಬಿಟ್ಟಿದ್ದ, ನಿನ್ನ ಸ್ವಾರ್ಥಕ್ಕೆ ನೀನು ಏನ್ ಮಾಡ್ಲಿಕ್ಕೂ ಸಿದ್ಧನಾಗು ಅಂತ. ಹೋಗಿ ಶಲ್ಯರಾಜನಿಗೆ ಸಾರಥ್ಯ ಮಾಡು ಅಂತಂದ್ರೆ ಬಹಳ ಸಿಟ್ಟು ಬಂತಂತ ಅವನಿಗೆ. ಬೇಜಾರು ಮಾಡ್ಕೊಂಡ ಶಲ್ಯರಾಜ, ಸಿಟ್ಟು ಬಂತು. ಆಗ ದುರ್ಯೋಧನ ಅವನನ್ನ ಸಮಾಧಾನ ಮಾಡಿಸೋ ಕ್ರಮ ನೋಡಿ, ಅಲ್ಲ ಸಾರಥ್ಯ ಮಾಡಿದರೆ ಅದು ಕಳಪೆ ಕೆಲಸ ಅಂತ ಯಾಕೆ ತಿಳ್ಕೊಂಡಿ ನೀನು? ಅದು ಹೀನವಾದಂಥ ಕೃತ್ಯ ಅಂತ ಯಾಕೆ ಭಾವಿಸಿದಿ? ಅರ್ಜುನನಿಗೆ ಕೃಷ್ಣನೇ ಸಾರಥ್ಯ ಮಾಡ್ಲಿಲ್ವೋ ಅಂತ ಇದನ್ನಂತಿದ. ಕೃಷ್ಣ ಅರ್ಜುನನಿಗೆ ಸಾರಥ್ಯ ಮಾಡ್ತಾ ಇದ್ದಾನೋ ಇಲ್ವೋ? ಅರ್ಜುನ ತಾನು ಕೆಳಗಿನವನು, ಆದ್ರೂ ಅವನಿಗಿಂತ ಉತ್ತಮನಾದಂಥ ಕೃಷ್ಣ ಅರ್ಜುನನಿಗೆ ಸಾರಥ್ಯ ಮಾಡಿದ್ದಾನೆ. ರುದ್ರದೇವರೊಮ್ಮೆ ಯುದ್ಧ ಮಾಡುವಾಗ ಬ್ರಹ್ಮದೇವರು ಸಾರಥ್ಯ ಮಾಡಿದ್ರಂತೆ. ಶಿವ ಯುದ್ಧ ಮಾಡುವಾಗ ಅವನಿಗಿಂತೂ ಉತ್ತಮನಾಗಿರತಕ್ಕಂಥ ಬ್ರಹ್ಮ ಸಾರಥ್ಯ ಮಾಡಿದನೋ ಇಲ್ವೋ? ಅಂತೂ ಇಲ್ಲಿಗೂ ಉಪಯೋಗಿಸಿಕೊಂಡ ಕೃಷ್ಣನ ಸರ್ವೋತ್ತಮತ್ವವನ್ನ. ಸರ್ವೋತ್ತಮ ಅಂತ ನಮಸ್ಕಾರ ಮಾಡ್ಲಿಕ್ಕಲ್ಲ, ಅರ್ಜುನನಿಗಿಂತಲೂ ಉತ್ತಮನಾದಂಥ ಕೃಷ್ಣ ಸಾರಥ್ಯ ಮಾಡಿದನೋ ಇಲ್ವೋ? ಬ್ರಹ್ಮದೇವರು ಸಾರಥ್ಯ ಮಾಡಿದರೋ ಇಲ್ವೋ? ಅಂದ್ರೆ ನೀನು ಸಾರಥ್ಯ ಮಾಡಿದ ಕೂಡಲೇ ನೀನು ಕನಿಷ್ಠ ಅಂತ ಏನಾಗೋದಿಲ್ಲ, ನೀನು ಉತ್ತಮನೇ, ಕೃಷ್ಣನಂತೆ ಸಾರಥ್ಯ ಮಾಡು ಅಂತ ಹುರಿದುಂಬಿಸಿದ. ಶಲ್ಯರಾಜ ಪಾಪ ಅವನು ದಾಕ್ಷಿಣ್ಯಕ್ಕೆ ಒಳಗಾಗಿ ಬಿಟ್ಟಿದ್ದ. ಅವನು ಮಾಡಿದ ಉಪಚಾರವನ್ನೆಲ್ಲ ಸ್ವೀಕಾರ ಮಾಡಿ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಬಲಿ ಬಿದ್ದು, ಆ ದಾಕ್ಷಿಣ್ಯಕ್ಕೆ ಬಲಿ ಬಿದ್ದು ಆಗ್ಲಿ ಅಂತ ಸಾರಥ್ಯಕ್ಕೆ ಒಪ್ಪಿದ್ದಾನೆ. ಒಪ್ಪುವಾಗ ಇವನ ಅಂತರಂಗದಲ್ಲಿ ಇನ್ನೊಂದು ಉದ್ದೇಶ ಇತ್ತು. ಸಾರಥ್ಯ ಮಾಡ್ತಾ ಮಾಡ್ತಾ ಆ ಕರ್ಣನನ್ನು ಚೆನ್ನಾಗಿ ಹೀಯಾಳಿಸಿ ಅವನಿಗೆ ಆತ್ಮವಿಶ್ವಾಸ ಹೋಗುವಂಗೆ ಮಾಡಿಬಿಡ್ಬೇಕು ಅಂತಿತ್ತು. ಆದ್ರಿಂದ ಸಾರಥ್ಯಕ್ಕೆ ಒಪ್ಪಿದ. ಯುದ್ಧ ಪ್ರಾರಂಭ ಆಯಿತು. ಆ ಯುದ್ಧಕ್ಕೆ ಹೊರಡುವಾಗ 17ನೇ ದಿವಸ ಯುದ್ಧ ನಡೀತಾ ಇರುವಾಗ ಶಲ್ಯರಾಜ ಸಾರಥಿ, ಈ ಕರ್ಣ ಯೋಧನಾಗಿ ಹಿಂದ್ಗಡೆ ಕೂತಂತ ಕರ್ಣ ಹೇಳ್ತಾನಂತೆ ಶಲ್ಯರಾಜನಿಗೆ, ಇವತ್ತು ನನಗೆ ರಣರಂಗದಲ್ಲಿ ಅರ್ಜುನನ್ನು ತೋರಿಸಿಬಿಟ್ರೆ ಬೇಕಾದಷ್ಟು ಬಹುಮಾನ ಕೊಡ್ತೇನೆ, ಹಾಗೆ ಹೀಗೆ ಅಂತ ಪ್ರಶಂಸೆ ಮಾಡಿದ. ಗಚ್ಚನ್ ಯುದ್ಧಾಯ ದರ್ಪೇಣ ಪ್ರಾಹಯೋ ಮೇ ಅರ್ಜುನಂ ಪುಮಾನ್ ದರ್ಶಯೇತ್ ತಸ್ಯ ದಾಸ್ಯಾಮಿ ಪ್ರೀತೋ ವಿತ್ತ ಮನರ್ಗಲಂ. ಇವನು ದೊಡ್ಡ ರಾಜ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಸಾರಥ್ಯ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ನಿಂಗೆ ಬೇಕಾದಷ್ಟು ಹೇರಳ ಸಂಪತ್ತು ಕೊಡ್ತೇನೆ, ಅರ್ಜುನನ ಹತ್ರ ಕರ್ಕೊಂಡು ಹೋಗ್ಬೇಕು.
ಸಾರಥ್ಯ ಮಾಡಿ ರಥ ಓಡಿಸಿ ಅರ್ಜುನನ್ ತೋರಿಸಿ ಬಿಟ್ರೆ ಅವನ ಜೊತೆ ಯುದ್ಧ ಮಾಡಿ ಅವನನ್ನು ವಧೆ ಮಾಡಬಹುದು, ನಿನಗೆ ಸಂಪತ್ತು ಕೊಡ್ತೇನೆ ಅಂತಂದಾಗ ಈ ನೆಪ ಸಿಕ್ತು, ಈ ಅವಕಾಶ ಸಿಕ್ಕಿದ್ದೇ ಸಾಕಾಗಿತ್ತು ಶಲ್ಯರಾಜನಿಗೆ. ಹೇಳಲಿಕ್ಕೆ ಶುರು ಮಾಡಿದ್ನಂತೆ, ನಾನೇನು ಅರ್ಜುನನ್ ತೋರಿಸ್ತೇನೆ, ರಥ ಓಡಿಸಿ ವಾಯುವೇಗದಿಂದ ಓಡಿಸಿ ಅರ್ಜುನನ್ ತೋರಿಸ್ತೇನೆ, ಆದ್ರೆ ಅವನನ್ನ ಸೋಲಿಸೋ ಯೋಗ್ಯತೆ ನಿನಗೆಲ್ಲಿದೆಯೋ ಅಂತ ಸಾರಥ್ಯ ಮಾಡ್ತಾ ಮಾಡ್ತಾ ಈ ರೀತಿ ಹೀಯಾಳಿಸ್ತಾ ಇದ್ದಾನೆ. ಆ ಯೋಗ್ಯತೆ ನಿನಗೆಲ್ಲಿದೆ? ಕಾಕ ಗೋಮಾಯು ಧರ್ಮಾತ್ವಂ ಹಂಸ ಸಿಂಹೋಪಮಂ ರಣೇ. ಅವನು ಹಂಸ ಇದ್ದ ಹಾಗೆ, ನೀನು ಕಾಗೆ ಇದ್ದ ಹಾಗೆ. ಕೊಳಚೆಯ ನೀರಿನಲ್ಲಿ ಮುಳುಗಾಕಿ ಹೋಗ್ತಕ್ಕಂಥ ಕಾಗೆ ನೀನು, ಮಾನಸ ಸರೋವರದಲ್ಲಿ ವಿಹಾರ ಮಾಡುವ ಹಂಸ ಅವನು. ನೀನೊಬ್ಬ ನರಿ ಇದ್ದ ಹಾಗೆ, ಅವನು ಸಿಂಹ ಇದ್ದ ಹಾಗೆ. ನರಿ ಬಾಲ ಮುದುಡ್ಕೊಂಡು ಓಡಿಬಿಡ್ತದೆ, ಆ ರೀತಿ ಓಡ್ತಕ್ಕಂಥ ನರಿ ನೀನು, ಅವನು ಸಿಂಹದ ಹಾಗೆ ಎದುರಿಸ್ತಕ್ಕಂಥ ಸಿಂಹದಂತೆ ಅವನಿದ್ದಾನೆ. ನಿವಾತ ಕವಚಾಯೇನ ಹತ ದಗ್ಧಂ ಹಿ ಖಾಂಡವಂ. ಇಡೀ ಖಾಂಡವ ವನವನ್ನೇ, ಇಂದ್ರನಿಗೆ ಸೇರಿದಂಥ ಖಾಂಡವ ವನವನ್ನೇ ದಹನ ಮಾಡಿದಂಥವನು ಅರ್ಜುನ. ನಿವಾತ ಕವಚರನ್ನು ಸಂಹಾರ ಮಾಡಿದ್ದಾನೆ. ಅರ್ಜುನನಿಗೂ ಆಗಿದ್ದಿಲ್ಲ, ಇವನು ದೇವೇಂದ್ರನಿಗೂ ಆಗಿದ್ದಿಲ್ಲ ಅಂಥ ನಿವಾತ ಕವಚರನ್ನ ವಧೆ ಮಾಡಿದ್ದಾನೆ. ಕೋ ನಾಮತಂ ಜಯೇನ್ ಮರ್ತ್ಯೋ ದೃಷ್ಟೋ ಓಪಿ ಸಗೋಗ್ರಹೇ. ಅರ್ಜುನನನ್ನ ಪರಾಜಯಗೊಳಿಸೋದು ಅಂತ ಎಲ್ಲಿಯಾದ್ರೂ ಉಂಟೆ? ಗೋಗ್ರಹಣ ಮಾಡುವಾಗ ನೀವೆಲ್ಲ ಅನುಭವಿಸಿಲ್ವೇ ಪರಾಜಯವನ್ನ? ಬಹಳ ಘೋರವಾದಂಥ ಪ್ರಬಲವಾದ ಸೋಲನ್ನು ಅನುಭವಿಸಿಲ್ವೇ ಗೋಗ್ರಹಣ ಕಾಲದಲ್ಲಿ? ಏನಾಗಿತ್ತು ಆವಾಗ ನಿನ್ನ ಪರಿಸ್ಥಿತಿ? ಈ ರೀತಿ ಹೇಳಿ, ಈಗ ನನಗೆ ಅರ್ಜುನನ್ ತೋರಿಸು ಅಂತಂತಿದ್ಯಾ? ನಾನೇನೋ ತೋರಿಸಿ ಏನು, ನೀನು ಮಾತ್ರ ಯಮನನ್ ನೋಡ್ಬೇಕಾಗ್ತದೆ, ಅರ್ಜುನನ್ನಲ್ಲ ಯಮನ್ ನೋಡ್ಬೇಕಾಗ್ತದೆ ಅಂದ. ನಾನು ಅರ್ಜುನನ್ ತೋರಿಸ್ತೀನಿ, ನೀನು ಮಾತ್ರ ಯಮನನ್ ನೋಡ್ತೀನಿ ನೋಡು ಅಂತಾನೆ. ಮಾಯಾಹಿ ಪಾರ್ಥಂ ಮಾಯಾಹಿ ಹತೋನೇನ ಯಮಕ್ಷಯಂ. ಸುಮ್ನೆ ಅರ್ಜುನನ್ ಕಡೆ ಹೋಗ್ಬೇಡ, ಯಮಕ್ಷಯಕ್ಕೆ ಹೋಗ್ಬೇಡ, ಯಮಲೋಕಕ್ಕೆ ಹೋಗ್ಬೇಡ ಅಂತ ಚೆನ್ನಾಗಿ ಬೈದು ಬಿಟ್ಟ. ಅವನಿಗೆ ಹೌದೇನೋ ಅನಿಸ್ತು, ನಾನ್ ಕಾಗೇನೋ ಏನೋ ಅಂತ ಅನಿಸ್ಬಿಡ್ತಂತ. ಯಾರೋ ಒಬ್ಬನು ಒಂದು ಆಕಳ ಕರು ತಗೊಂಡು ಹೋಗ್ತಿದ್ನಂತ, ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಿದ್ನಂತ. ಬೇಕು ಅಂತ ಮೋಸ ಮಾಡಬೇಕು, ಅದನ್ನ ಹೊಡಿಬೇಕು ಅಂತ 4 ಜನ ಉಪಾಯ ಮಾಡಿ ಸ್ವಲ್ಪ ದೂರಕ್ಕೆ ಒಬ್ಬೊಬ್ರು ನಿಂತಿದ್ರಂತ. ಅವನು ಹೋಗುವಾಗ ಒಬ್ಬನಂದ, ಯಾಕೋ ಕುರಿಮರಿ ಹೊತ್ಕೊಂಡು ಹೋಗ್ತಿದ್ಯಲ್ಲ ಅಂದ. ಬುದ್ಧಿ ಇಲ್ಲ ನಿನಗೆ, ಇದು ಆಕಳ ಮರಿ ಅಂತ ಅಂದು ಹೋದ್ನಂತ. ಆಕಳ ಕರು ಇದು ಅಂತ ಅಂದ, ಮುಂದೆ ಹೋದ. ಸ್ವಲ್ಪ ದೂರ ಹೋದ್ಕೊಳ್ಳಿ ಇನ್ನೊಬ್ಬ ನಿಂತಿದ್ನಂತೆ ವಂಚಕ. ಅವನು ಅಂದ, ಯಾಕೋ ಕುರಿಮರಿ ತಗೊಂಡು ಹೋಗ್ತಿದ್ಯಲ್ಲೋ ಅಂತ ಅವನು ಅಂದ. ಅವನು ಹೌದು ಅಲ್ಲೊಂದ್ ಮೆಲ್ಲಕ್ಕೆ ಮುಟ್ ನೋಡಿದ್ನಂತ, ಹೌದು ಅಲ್ವೋ ಅಂತ. ಮುಟ್ಟಿದ್ರೆ ಏನ್ ಗೊತ್ತಾಗ್ತದೆ, ಸ್ವಲ್ಪ ದೂರ ಹೋದ ಹಂಗೆ, ಇದಲ್ಲ ಇವನಿಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಂಡು. ಇನ್ನೊಬ್ಬ ಹಂಗೆ ಕೇಳಿದ್ನಂತೆ, ಯಾಕೋ ಕುರಿಮರಿ ತಗೊಂಡು ಹೋಗ್ತಿದ್ಯಲ್ಲ ಅಂತ. ಹೆಗಲಿನಿಂದ ಕೆಳಗಿಳಿಸಿ ನೋಡಿದ್ನಂತೆ, ಆಕಳ ಮರಿ ಅಂತ ಅನಿಸ್ತು. ಮತ್ತೆ ಹಂಗೆ ಮುಂದೆ ತಗೊಂಡೋದ್. ಇನ್ನೊಬ್ಬ ಕೇಳಿದ್ನಂತೆ, ಯಾಕೋ ಕುರಿಮರಿ ತಗೊಂಡು ಹೋಗ್ತಿದ್ಯಲ್ಲ ಅಂತ. ಹೌದಾ, ಇದು ಕುರಿಮರಿನ ಅಂತ ಇಳಿಸಿ ಹೋಗೇ ಬಿಟ್ನಂತೆ. ಆಮೇಲೆ ಇವ್ರು 4 ಮಂದಿ ಸೇರಿ ಆಕಳ ಕರು ತಗೊಂಡು ಹೋದ್ರಂತ. ಹಿಂಗೆ 4 ಸಲ ಒಬ್ರು ಕೇಳಿದಾಗ ಹೌದು ಅನಿಸ್ಬಿಡ್ತದಂತ. ಮನುಷ್ಯನ ದೌರ್ಬಲ್ಯ ಅದು. ಆ ರೀತಿ ಇವನಿಗೆ ಕರ್ಣನಿಗೆ ಹೌದೋ ಏನೋ ಅಂತ ಅನಿಸಿ ಆತ್ಮವಿಶ್ವಾಸ ಹೋಗ್ಬೇಕು. ಆ ರೀತಿ ಶಲ್ಯರಾಜ ಮಾಡಿದ. ಯಾಕೆಂದ್ರೆ ಸಾರಥ್ಯ ಕರೆದಿದೆಯಲ್ಲ ನನ್ನ ಅಂತ ಹಂಗೆ ಮಾಡಿದ್ದಾನೆ. ಇವನಿಗೂ ಸಿಟ್ಟು ಬಂತು, ಮದ್ರ ದೇಶದವ್ರು ಹಂಗೆ ಹಿಂಗೆ ಅಂತ ಆ ಮದ್ರ ದೇಶದವ್ರನ್ನೇ ಬೈಲಿಕ್ಕೆ ಶುರು ಮಾಡಿದ್ನಂತೆ. ಶಲ್ಯ ಹೇಳ್ತಾನೆ, ಮದ್ರ ದೇಶದವ್ರು ಹಂಗೆ ಅಂತ ಹೇಳ್ಬೇಡ, ಅಂಗ ದೇಶದಲ್ಲಿಯೂ ಇದ್ದಾರೆ ದುಷ್ಟರು, ಮದ್ರ ದೇಶದಲ್ಲಿ ಎಲ್ಲಾ ಊರಿನಲ್ಲೂ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಮನುಷ್ಯರೇನ್ ಮಾಡ್ತಾರೆ ಅಂದ್ರೆ ಒಬ್ರಿಬ್ರು ಕೆಟ್ಟವ್ರು ನೋಡಿದ ಕೂಡಲೇ ಇಡೀ ಊರಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಈ ಊರಿನವರೇ ಹಿಂಗೆ ಅಂದು ಬಿಡ್ತಾರೆ. ಈ ಊರಿನವ್ರು ಹಿಂಗಲ್ಲ ಅಂತಾನೆ ಶಲ್ಯರಾಜ್. ಯಾವ ಊರಿನವರು ಹಿಂಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ಸರ್ವದೇಶೇಶು ನೀಚ ಮಧ್ಯೋತ್ತಮಾನರಾಹ. ಎಲ್ಲಾ ಊರಿನಲ್ಲಿಯೂ ಕೂಡ 3 ವಿಧ ಜೀವರಾಶಿಗಳು ಇದ್ದೇ ಇರ್ತಾರೆ. ಅದರಿಂದ ಊರನ್ನು ಊರು ಬೈಲಿಕ್ಕೆ ಹೋಗ್ಬೇಡ ಅಂತ ಅವನು ಹೇಳ್ದ. ಅಂತೂ ಯುದ್ಧ ನಡೀತು. ಆಮೇಲೆ ಆ ಯುದ್ಧ ನಡೆಯುವಾಗ ಕರ್ಣ ಯುಧಿಷ್ಠಿರನನ್ನ ಅವನ ಜೊತೆಗೆ ಯುದ್ಧ ಮಾಡ್ತಾ ಮಾಡ್ತಾ ಯುಧಿಷ್ಠಿರನನ್ನ ರಥ ಪುಡಿ ಮಾಡಿ ಆಯುಧ ತುಂಡು ಮಾಡಿ ಧರ್ಮರಾಜನನ್ನ ಕೆಳಗೆ ಹಾಕಿಬಿಟ್ಟು, ಕೆಳಗೆ ಹಾಕಿ ಅಂಗಾತ ಅವನನ್ನು ಬೀಳಿಸಿ ಅವನ ಮೇಲ್ ಹೋಗಿ ಅವನ ಕುತ್ತಿಗೆಗೆ ಗಾಂಡಿ ಹೂವನ್ನ ಒತ್ತುತ್ತಾ ಹೇಳ್ತಾ ಇದ್ದಾನಂತೆ, ಕೃಷ್ಣ ಕೃಷ್ಣ ಅಂತ ಅಂತಿದ್ರಲ್ಲ, ಎಲ್ಲಿದ್ದಾನೆ ಕೃಷ್ಣ ಇವಾಗ, ಏನ್ ಸಹಾಯಕ್ಕೆ ಬಂದ ಹೇಳು ಅಂತ ಕೃಷ್ಣನನ್ನು ಹೀಯಾಳಿಸ್ತಾ ಇದ್ದಾನೆ ಧರ್ಮರಾಜನನ್ನು ಬೀಳಿಸಿ. ಇದನ್ನ ದೂರದಿಂದ ನೋಡಿದ ಭೀಮಸೇನ. ನೋಡಿದ ಅವನು ಭೀಮ ನೋಡಿ ಅವನೇನ್ ಮಾಡಿದ ಅಂತಂದ್ರೆ ಯುಧಿಷ್ಠಿರನನ್ನ ಕರ್ಣ ಒತ್ತುತ್ತಾ ಇದ್ದಾನೆ ಕುತ್ತಿಗೆಗೆ, ಪ್ರಾಣ ಸಂಕಟಕ್ಕೆ ಇಟ್ಟು ಬಿಟ್ಟಿದ್ದಾನೆ. ಅವನನ್ನು ಬಿಟ್ಟು ಬರೋ ಹಾಗೆ ಮಾಡ್ಬೇಕು. ಅದಕ್ಕೆ ಭೀಮ ದುರ್ಯೋಧನನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಪ್ರಾಣ ಸಂಕಟದಲ್ಲಿ ಸಿಗಾಕಿಸಿಬಿಟ್ನಂತೆ. ಅದನ್ನು ಶಲ್ಯ ನೋಡಿದ. ಶಲ್ಯ ನೋಡಿ ಹೇಳ್ತಾನಂತೆ, ಕರ್ಣನ ಹತ್ರ ಹೇಳ್ತಾನೆ, ನೀನಿಲ್ಲಿ ಯುಧಿಷ್ಠಿರನನ್ನ
ಸುಮ್ಮನೆ ಗಾಂಡೀವ ಧನುಸ್ಸನ್ನು ಅವನ ಕುತ್ತಿಗೆಗೆ ಹಾಕಿ ಒತ್ತುತ್ತಾ ಇದ್ದಿ, ಅಲ್ಲಿ ದುರ್ಯೋಧನ ಪರಿಸ್ಥಿತಿ ಏನಾಗಿದೆ ನೋಡು ಅಂತ ತೋರಿಸಿಬಿಟ್ಟ. ತೋರಿಸಿದ ಕೂಡಲೇ ಭೀಮನ ಕೈಯಲ್ಲಿ ಸಿಗ ಹಾಕೊಂಡು ಒದ್ದಾಡ್ತಾ ಇದ್ದ ಅವನು. ಕೂಡ್ಲೆ ಅಲ್ಲಿ ಬಿಟ್ಟ, ಯುಧಿಷ್ಠಿರನನ್ನು ಬಿಟ್ಟ, ಇಲ್ಲಿ ಯುದ್ಧಕ್ಕೆ ಬಂದಂತ. ಹಿಂಗ ಅವನೇ ಬರೋ ಹಾಗೆ ಮಾಡಿ ಭೀಮಸೇನ ದೇವರು ಆ ಕರ್ಣನನ್ನ ಯುದ್ಧದಲ್ಲಿ ಸೋಲಿಸಿ, ಅವನು ಕರ್ಣ ಬರುವಾಗಲೇ ಹೇಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಭೀಮಸೇನ ಕರ್ಣ ಬಂದು ಕೂಡ್ಲೆ ಉಗ್ರ ರೂಪ ತಾಳಿಬಿಟ್ನಂತೆ. ಕರ್ಣೋಯಯೌ ನೃಪತಿ ರಕ್ಷಣ ತತ್ಪರೋಲಂ ದೃಷ್ಟ್ವೈವತಂ. ಧರ್ಮರಾಜನನ್ನು ಬಿಟ್ಟು ಕರ್ಣ ಈ ಕಡೆ ಬಂದು ಕೂಡಲೇ ಅವನನ್ನು ನೋಡಿದ ಕೂಡಲೇ ವೀರಾವೇಶ ಬಂದ್ಬಿಡ್ತಂತೆ ಭೀಮನಿಗೆ. ಪವನಸೂನುರಭಿತ್ವಿಯಾಯ ಕ್ರೋಧಾದಿಧಕ್ಷಿರಿವ ಕರ್ಣ ಮಮೇಯ ಧಾಮ ರಾಜಾವನಾಯ ಶಿನಿಪುಂಗವ ಪಾರ್ಷತೌಚ. ಸಾತ್ವಿಕಿ ಮತ್ತು ದೃಷ್ಟದ್ಯುಮ್ನನ್ನ ನೀವು ಇವನ್ನ ನೋಡ್ಕೊಳ್ರಿ ಅಂತ ಅಲ್ಲಿ ನಿಲ್ಲಿಸಿ ಕರ್ಣನ ಹತ್ರ ಬರುವಾಗ ಸಂದಿಶ್ಯ ಕರ್ಣಮಭಿಗಚ್ಚತ ಆಸರೂಪಂ ಅಂತೆ ಕೃತಾಂತ ನರಸಿಂಹ ತನೋರ್ಯಥೈವ. ಪ್ರಳಯ ಕಾಲದಲ್ಲಿ ನರಸಿಂಹದೇವರು, ಮೊದಲೇ ನರಸಿಂಹದೇವರು ಉಗ್ರರೂಪ ಹಿರಣ್ಯಕಶಿಪುನ ಸಂಹಾರ ಮಾಡುವಾಗ, ಅದಕ್ಕಿಂತಲೂ ಪ್ರಳಯ ಕಾಲದಲ್ಲಿ ಇನ್ನೂ ಉಗ್ರ ರೂಪ ತಾಳ್ತಾರಂತೆ ನರಸಿಂಹದೇವರು. ಇವನನ್ನ ಹಿರಣ್ಯಕಶಿಪನ್ನು ಕೊಂದಾಗ್ಲೇನೆ ಎಂಥ ಉಗ್ರ ರೂಪ ಅದು. ದಿವಿಸ್ಪೃಶತ್ಕಾಯ ಮದೀರ್ಘ ಪೀವರಗ್ರೀವೋರು ವಕ್ಷ ಸ್ಥಳಮಲ್ಪ ಮಧ್ಯಮಂ ಅಂತ ವರ್ಣನೆ ಮಾಡ್ತಾರೆ. ಅಂಥ ಭಯಂಕರವಾದ ರೂಪ ಅದು. ಪ್ರಳಯ ಕಾಲದಲ್ಲಂತೂ ನರಸಿಂಹದೇವರು ರೂಪ ಇನ್ನೂ ಉಗ್ರ ಆಗ್ತದಂತೆ. ಅಂತೆ ಕೃತ ವಿಷ್ಣೋ ಹರಂ ಗ್ರಸತ ಆತ್ತ ಸಮಸ್ತ ವಿಶ್ವಂ. ರುದ್ರದೇವರನ್ನೇನೆ ಸಂಹಾರ ಮಾಡತಕ್ಕಂಥ ರೂಪ ನರಸಿಂಹ ರೂಪ ಅಂತೆ. ಅಂಥ ರೂಪವನ್ನ ಭೀಮಸೇನ ದೇವರು ತಾಳಿದರಂತೆ. ಅಷ್ಟು ಉಗ್ರ ರೂಪ ತಾಳಿ ಬೇಗದಿಂದ ಹೆಜ್ಜೆ ಇಟ್ಟುಕೊಂಡು ಹೋದ್ರೆ ಇಡೀ ಭೂಮಿ ನಡಿಗೆ ಹೋಯ್ತಂತೆ. ವಿದ್ರಾವಿತಾಚ ಸಕಲ ಪೃಥಿವೀರ ಸೇನಾ, ಎಲ್ಲ ಕೌರವರ ಸೈನ್ಯ ಗಡಗಡ ನಡಿಗೆ ಹೋಗ್ತಾ ಇದೆ. ಆ ರೀತಿ ನಡುಗಿಸ್ತಾ ಹೆಜ್ಜೆ ಹಾಕೊಂಡು ಬಂದ್ರೆ ಯಾಕಿಷ್ಟು ಕೋಪ ಬಂದಿತ್ತು ಅಂತಂದ್ರೆ, ಧರ್ಮರಾಜನನ್ನು ಕೆಡವಿದ್ದಾನೆ, ಅವನ ಕುತ್ತಿಗೆಗೆ ಗಾಂಡೀವ ಇಟ್ಟು ಒತ್ತುತ್ತಾ ಇದ್ದಾನೆ ಅಂತ ಅಲ್ಲ. ಆ ಗಾಂಡೀವ ಇಟ್ಟು ಒತ್ತದಾಗ ಕೃಷ್ಣ ಏನು ಮಾಡಿದೆ ನಿಮಗೆ ಅಂತ ಕೇಳ್ತಾ ಇದ್ದಾನೆ. ಕೃಷ್ಣ ಕೃಷ್ಣ ಅಂತಂತಿದ್ದೀರಿ, ಆ ಹೇಳಿ ಕೃಷ್ಣ ಎಲ್ಲಿದ್ದಾನೆ, ಅವನೇನ್ ಮಾಡ್ಲಿಕ್ಕೆ ಸಾಧ್ಯ ಅಂತಂತ ಇದ್ದಾನೆ. ಕೃಷ್ಣನ ಸಾಮರ್ಥ್ಯದ ಬಗ್ಗೆ, ಅವನ ಪಾಲಕತ್ವದ ಬಗ್ಗೆ ಈ ರೀತಿ ಹೀಯಾಳಿಸಿದ್ದಕ್ಕೆ ಭೀಮಸೇನ ದೇವರಿಗೆ ಅಂಥ ಕೋಪ ಬಂತಂತೆ. ಕೃಷ್ಣನನ್ನ ಯಾರಾದ್ರೂ ಹೀಯಾಳಿಸಿದ್ರೆ ಹಿಂಗಾಗಿ ಬಿಡ್ತಾರಂತೆ ಭೀಮ. ಆ ರೀತಿ ಮಾಡಿಕೊಂಡು ಬಂದು ಕರ್ಣನನ್ನ ಹೊಡೆದು ಕೆಳಗಡೆ ಬೀಳಿಸಿ ಭೀಮಃ ಕ್ಷುರಂಚ ಜಗೃಹೆ ಅಭಿಯಯೌಚ ಪದ್ಮ್ಯಾಂ. ಒಂದು ಸಣ್ಣ ಕತ್ತಿ ಹಿಡ್ಕೊಂಡು ಸೀದಾ ಕರ್ಣನ ಹತ್ರ ಹೋಗಿಬಿಟ್ಟನಂತ. ಮೊದಲು ದೂರದಿಂದಲೇ ಬಾಣ ಬಿಟ್ಟು ಕೆಡವಿದ, ಆಮೇಲೆ ಕತ್ತಿ ಹಿಡ್ಕೊಂಡು ಹೋದ್ನಂತ. ಯಾವಾಗ್ಲೂ ಇಟ್ಕೊಂಡಿರ್ತಾನಂತೆ ಭೀಮ. ಅವನ ಹತ್ರ ಒಂದು ಸಣ್ಣ ಕತ್ತಿ ಚಾಕು ಇದ್ದೇ ಇರ್ತದಂತೆ, ಅದನ್ನ ಹಿಡ್ಕೊಂಡೇ ಇರ್ತಾನಂತೆ. ಹೋದ್ನಂತೆ ಹಿಡ್ಕೊಂಡು. ಯಾಕೆ ಅಂದ್ರೆ ನಿಂದಾಂ ಹರೇಸ್ತು ವಿದಧಾತಿ ಪರೋಕ್ಷ ಗೋಪಿ ಯಸ್ತಂ ಪ್ರಗೃಹ್ಯ ಕರವಾಣಿ ವಿಜಿಹ್ವಮೇವಾ ಏವಂ ಹಿ ವಾಯುತನಯಸ್ಯ ಸದಾ ಪ್ರತಿಜ್ಞಾ ಛೇತ್ತುಂ ಸತೇನ ರವಿಜಸ್ಯ ಸಸಾರ ಜಿಹ್ವಾಂ. ಯಾರಾದ್ರೂ ಹರಿ ನಿಂದೆ ಮಾಡಿದರೆ, ಕೃಷ್ಣನನ್ನ ನಿಂದೆ ಮಾಡಿದರೆ ಅವರ ನಾಲಿಗೆ ಈ ರೀತಿ ಕೊಯ್ತೇನೆ ಅಂತ ತೋರಿಸಲಿಕ್ಕೆ ಕೊಯ್ಲಿಕ್ಕೆ ಯಾವಾಗ್ಲೂ ಇಟ್ಕೊಂಡಿರ್ತಾನಂತೆ. ಅಂಥ ಒಂದು ಸಣ್ಣ ಆ ಕತ್ತಿಯನ್ನು ಹಿಡ್ಕೊಂಡೇ ಹೋದನಂತೆ. ಭೀಮಸೇನ ದೇವರು ನಾಲಿಗೆ ಕೊಯ್ಲಿಕ್ಕೆ ಅಂತ ಹೋದಾಗ ಆಯಾಂತ ಮಂತಿಕ ಮಮಂ ಪ್ರಸವೀಕ್ಷ ಶಲ್ಯ. ಹರಿ ಒಳ್ಳೆ ಯಮ ಬಂದ ಹಾಗೆ ಬರ್ತಿದ್ನಂತೆ. ಉಗ್ರ ರೂಪದಿಂದ ಬಂದಂಥ ಭೀಮನನ್ನ ನೋಡಿ ಶಲ್ಯ ಹೇಳ್ತಿದ್ದಾನೆ, ಇಲ್ಲ ಇವನ ನಾಲಿಗೆ ನೀನ್ ಕೊಯ್ದು ಬಿಡಬೇಡ. ಯಾಕೆ ಅಂದ್ರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ, ಕರ್ಣಂ ಹಂತ ಧನಂಜಯ ಅಂತ, ಅರ್ಜುನ ಕೊಲ್ಲಬೇಕು. ಇನ್ನೊಂದ್ಸಲ ಪ್ರಸಂಗ ಬಂದಾಗ್ಲೂ ಅರ್ಜುನನ್ ತಾನೇ ಅಪೇಕ್ಷೆ ಪಟ್ಟಿದ್ದ, ನಾನೇ ಕೊಲ್ತೀನಿ ಅಂತ. ಆದ್ರಿಂದ ನೀನು ಈ ನಾಲಿಗೆಯನ್ನ ಅರ್ಜುನ ಕೊಲ್ಲಿ ನಾಲಿಗೆ ಸೀಳಬಹುದಲ್ಲ ಅಂತಂದ್ರೆ, ಇಲ್ಲ ಅರ್ಜುನ ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದಾನೆ, ನೀನ್ ನಾಲಿಗೆ ಕೊಯ್ಬೇಡ ಅಂತಿದ್ದಾನೆ ಶಲ್ಯ. ಅರ್ಜುನ ಕೊಲ್ಲುವಲ್ನಾಕೆ ನಾನ್ ನಾಲಿಗೆ ಕೊಯ್ತೀನಿ ಅಂತಂದ್ರೆ, ಅರ್ಜುನ ಕೊಲ್ಲಬೇಕು ಅಂತ ಪ್ರತಿಜ್ಞೆ ಇದೆ, ಆದ್ರಿಂದ ನೀನ್ ನಾಲಿಗೆ ಕೊಯ್ಬೇಡ. ಯಾಕೆ, ನೀನ್ ನಾಲಿಗೆ ಕೊಯ್ದು ಹಾಕಿ ಬಿಟ್ರೆ ಅವನು ಇಲ್ಲದ ನಾಲಿಗೆ ವಿಜಿಹ್ವನಾಗಿ ನಾಳೆ ಹೇಗೆ ಯುದ್ಧಕ್ಕೆ ಬಂದಾನವನು. ಕರ್ಣ ಯುದ್ಧಕ್ಕೆ ಬರೋದಿಲ್ಲ, ಮರ್ಯಾದೆ ಹೋಗಿಬಿಡ್ತದೆ, ಯುದ್ಧಕ್ಕೆ ಬರೋದಿಲ್ಲ. ಅಕಸ್ಮಾತ್ ಬಂದ್ರೂ ಕೂಡ ಊನಾಂಗನಾಗಿ ಬಿಡ್ತಾನೆ, ಅವನನ್ನ ಅರ್ಜುನ ಕೊಲ್ಲೋ ಹಾಗಿಲ್ಲ. ಮರ್ಯಾದೆ ಇದ್ದವನಾದ್ರೆ ಬರೋದೇ ಇಲ್ಲ, ನೀನ್ ನಾಲಿಗೆ ಕೊಯ್ದು ಹಾಕಿಬಿಟ್ರೆ. ಮರ್ಯಾದೆ ಬಿಟ್ಟು ಯುದ್ಧಕ್ಕೆ ಬಂದರೂ ಅರ್ಜುನ ಕೊಲ್ಲೋ ಹಾಗಿಲ್ಲ. ಇಂಥ ಪ್ರಸಂಗ ಬರ್ತದೆ, ಆದ್ರಿಂದ ನೀನ್ ನಾಲಿಗೆ ಕೊಯ್ಯೋ ಕೆಲಸ ಮಾಡಬೇಡ ಅಂತ ಶಲ್ಯ ಹೇಳಿದನಂತೆ. ಇತ್ಯುಕ್ತ ಪ್ರಮುಖ ತಸ್ಯ ರಥೇನ ಇವತ್ತು ಮದ್ರರಾಟ್ ವೈಕರ್ತನಂ ಅಪೋವಾಹ ಸರ್ವಲೋಕಸ್ಯ ಪಶ್ಯತಃ.
ಹೀಗೆ ಇಷ್ಟು ಹೇಳಿ ಆ ಕರ್ಣನನ್ನ ರಥದಿಂದ ಆಗ ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾನೆ. ಶಲ್ಯ ಭೀಮಸೇನ್ ದೇವರು ಇದು ಗೊತ್ತಿದ್ದಿಲ್ಲ ಅಂತಲ್ಲ ಇವರಿಗೆ. ಕರ್ಣ ಪ್ರತಿಜ್ಞೆ ಮಾಡಿದ್ದಾನೆ, ಕರ್ಣನ್ನೇ ಕೊಲ್ಲಬೇಕು, ತಾನ್ ನಾಲಿಗೆ ಕೊಯ್ದು ಬಿಟ್ರೆ ಆಮೇಲೆ ಕರ್ಣನ್ನೇ ಕೊಲ್ಲಿಕ್ಕೆ ಆಗೋದಿಲ್ಲ, ಅರ್ಜುನನ್ನೇ ಕೊಲ್ಲಿಕ್ಕೆ ಆಗೋದಿಲ್ಲ ಕರ್ಣನನ್ನ, ಇದೆಲ್ಲ ಗೊತ್ತಿತ್ತು. ಆದರೂ ಭೀಮಸೇನ್ ದೇವರು ಇಷ್ಟ ಆದ್ರೂ ಯಾಕೆ ಮಾಡಿದ್ರು ಅಂತಂದ್ರೆ, ಕೃಷ್ಣನನ್ನ ನಿಂದೆ ಮಾಡಿದಾಗ ಇಷ್ಟ ಆದ್ರೂ ಮಾಡಿ ಹೆದರ್ಸ್ತಾರಂತವ್ರು. ಇಷ್ಟೂ ಮಾಡದೇ ಇದ್ರೆ ಭೀಮನಿಗೆ ಮನಸ್ಸಮಾಧಾನ ಆಗೋದಿಲ್ಲ. ಆದ್ರಿಂದ ಭೀಮ ಇದೇ ಒಂದು ಹರಿಸೇವೆ ಅಂತ ಅಷ್ಟು ಮಾಡಿ ಕರ್ಣನ್ ಪ್ರತಿಜ್ಞೆ ಇದೆಯಲ್ಲ ಅಂತ ಬಿಟ್ಟು ಹೋದ್ರಂತೆ. ಆಮೇಲೆ ಅರ್ಜುನನಿಗೂ ಅಶ್ವತ್ಥಾಮಾಚಾರ್ಯರಿಗೂ ಯುದ್ಧ ನಡೀತದೆ. ಮಹಾಭಾರತ ಯುದ್ಧದ 17ನೇ ದಿವಸ ನಡೀತಾ ಇದೆ. 17ನೇ ದಿವಸದಲ್ಲಿ ಭೀಮಸೇನ್ ದೇವರು ಕರ್ಣನಿಗೆ ಆ ಕರ್ಣ ಕೃಷ್ಣನನ್ನ ನಿಂದೆ ಮಾಡಿದ್ದಕ್ಕಾಗಿ ಅವನ ನಾಲಿಗೆಯನ್ನು ಕೊಯ್ಲಿಕ್ಕೆ ಬಂದಂತಹ ವಿಚಾರ ನಿರೂಪಣೆ ಮಾಡಿದೆ. ಅನಂತರ ಅರ್ಜುನನಿಗೂ ಮತ್ತು ಸಂಶಪ್ತಕರಿಗೆ ಅಶ್ವತ್ಥಾಮ ಅವರು ಇಬ್ರು ಅರ್ಜುನನ ಜೊತೆಗೆ ಯುದ್ಧಕ್ಕೆ ಬರ್ತಾರೆ. ಒಂದು ಕಡೆಯಿಂದ ಸಂಶಪ್ತಕ ಅಂತ ಒಂದು ಗಣ, ಆ ಗಣದವರು ಯುದ್ಧಕ್ಕೆ ಬಂದ್ರು. ಅಶ್ವತ್ಥಾಮರು ಅರ್ಜುನನನ್ನ ಯುದ್ಧಕ್ಕೆ ಕರೀತಾ ಇದ್ದಾರೆ. ಆವಾಗ ಕೇಳ್ತಾ ಇದ್ದಾನೆ ಅರ್ಜುನ ಕೃಷ್ಣನನ್ನ, ಏನ್ ಮಾಡ್ಲಿ ಇವಾಗ? ಆಹೂತೋ ದ್ರೌಣಿನಾಚೈವ ಕಾರ್ಯಂ ಕೃಷ್ಣಂ ಅಪೃಚ್ಛತ. ಸಂಶಪ್ತಕರ ಗುಂಪೊಂದು ಕಡೆ, ಅಶ್ವತ್ಥಾಮರೊಂದು ಕಡೆ, ಏನ್ ಮಾಡಬೇಕು ಅಂದಾಗ ಕೃಷ್ಣ ಚೋದಯಾಮಾಸ ಚ ಹಯಾನ್ ಕೃಷ್ಣ ದ್ರೌಣಿರಥಂ ಪ್ರತಿ. ಸಂಸಪ್ತಕರಿರ್ಲಿ, ಅಶ್ವತ್ಥಾಮರನ್ನ ಮೊದಲು ಎದುರಿಸಬೇಕಾಗಿದೆ. ಇಲ್ಲೇ ಇದ್ರೆ ಅಶ್ವತ್ಥಾಮಾಚಾರ್ಯರು ದ್ರೋಣಾಚಾರ್ಯರ ವಧೆಯಿಂದ ಕುಪಿತರಾಗಿ ಪಾಂಡವರ ಸೈನ್ಯ ಏನು ಬೇಕಾದ್ರೆ ಮಾಡಿಬಿಡ್ತಿದ್ರು, ಸರ್ವನಾಶ ಮಾಡಿಬಿಡ್ತಾರೆ. ಆದ್ರಿಂದ ಅಶ್ವತ್ಥಾಮರ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳಿ ಕೃಷ್ಣ ತಾನೇ ಕುದುರೆಗಳನ್ನ ಆ ಕಡೆ ಕಳಿಸಿದ.